ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 92 ಅಂತ ಒಂದಿದೆ. ಇದರ ಅಡಿಯಲ್ಲಿ ಯಾವುದೇ ವ್ಯಕ್ತಿ, ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ಗೆ, ವಿಶೇಷ ಚೇತನರು ಇಂಥವ್ರಿಗೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಹರಾಜ್ ಮಾಡೋದು ಅಥವಾ ತೊಂದರೆ ಮಾಡೋದು, ಹೊಡೆಯೋದು, ಬಡಿಯೋದು, ಅಥವಾ ಅವ್ರಿಗೆ ಊಟ ಕೊಡದೇ ಇರೋದು, ಅವ್ರಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ಲಿಲ್ಲ. ಪೊಲೀಸ್ ಅಂತಲ್ಲ, ಯಾವ ಅಧಿಕಾರಿಯೂ ಆದ್ರೂ ಸರಿ, ವಿಶೇಷ ಚೇತನರನ್ನ ಅಗೌರವದಿಂದ ನಡೆಸ್ಕೊಂಡ್ರೆ, ಅದು ಯಾವ ಅಧಿಕಾರಿ ಆದ್ರೂ ಆಗಿರ್ಲಿ, ಯಾವುದೇ ಸರ್ಕಾರಿ ನೌಕರ ಆಗಿರ್ಲಿ, ಆಯ್ತಲ್ಲ, ಪೊಲಿಟಿಷಿಯನ್ ಇರ್ಲಿ, ಎಲ್ರಿಗೂ ಅಪ್ಲಿಕೇಬಲ್ ಇದು. ವಿಶೇಷ ಚೇತನರ ಅಗೌರವದಿಂದ ನೋಡ್ಲಿಕ್ಕೆ ಅವಕಾಶವೇ ಇಲ್ಲ. ಅಗೌರವದಿಂದ ನಡೆಸ್ಕೊಂಡ್ರೆ ಅವ್ರು ಎಷ್ಟೇ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ಲಿ, ಎಷ್ಟೇ ದೊಡ್ಡ ಪೋಸ್ಟ್ ಇರ್ಲಿ, ಅವರು ಆಯ್ತಲ್ಲ, ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನ ನಮಸ್ಕಾರ ಸರ್. ನಮಸ್ತೆ. RPWD ಆಕ್ಟ್ 92A ಸೆಕ್ಷನ್ ಅಂಗವಿಕಲರ ಹಕ್ಕುಗಳ ಬಗ್ಗೆ ನೋಡಿ. RPWD ಅಥವಾ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್, ಇದು ಒಂದು ಸ್ಪೆಷಲ್ ಎನಾಕ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಜಾರಿಯಾಗಿರೋದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಇದನ್ನ ಜಾರಿಯಲ್ಲಿಟ್ಟಿದೆ. ಜೊತೆಗೆ ಈ ಆಕ್ಟ್ ಬಂದಿರೋದೇ ಇಂಟರ್ನ್ಯಾಷನಲ್ ಟ್ರೀಟಿ ಮುಖಾಂತರ. ಅಂದ್ರೆ ನಾವು ಸರಳ ಭಾಷೆಯಲ್ಲಿ ಏನ್ ಹೇಳ್ತೀವಿ, ಅಂಗವಿಕಲರು ಅಂತ ಹೇಳ್ತೀವಿ. ಅಂದ್ರೆ ಅದು ದೈಹಿಕವಾಗಿರಬಹುದು ಅಥವಾ ಮಾನಸಿಕವಾಗಿ ಇರಬಹುದು. ಅಂಗವೈಕಲ್ಯ ಅಂತ ಅದು ಮುಂಚಿತ ನಾವು ಕರಿತಾ ಇದ್ವಿ. ಈಗ ಅದನ್ನ ನಾವು ಪಾಲಿಶ್ ಮಾಡಿ ಈಗ ಅವರನ್ನ ವಿಶೇಷ ಚೇತನರು ಅಂತ ಕರಿತೀವಿ. ಯಾಕಂದ್ರೆ ಅಂಗವಿಕಲರು ಅಂತಕ್ಕಂತಹದ್ದು ಅಷ್ಟು ಸೂಕ್ತ ಪದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ಪದವನ್ನು ಬದಲಾವಣೆ ಮಾಡಿದ್ದಾರೆ. ಹೀಗಾಗಿ ನಾವು ಅವ್ರನ್ನ ವಿಶೇಷ ಚೇತನರು ಅಂತಾನೆ ಕರಿಬೇಕಾಗ್ತದೆ. ಅಂಗವಿಕಲರು ಅಂತ ಅಂದ್ರೆ ತಪ್ಪಾಗ್ತದೆ. ಸೊ ಹೀಗೆ ಈ ವಿಶೇಷ ಚೇತನರಿಗೆ ಅಂತಾನೆ, ಅಂದ್ರೆ ಮೆಂಟಲಿ ಆರ್ ಫಿಸಿಕಲಿ, ಮಾನಸಿಕವಾಗಿರಬಹುದು ಅಥವಾ ದೈಹಿಕವಾಗಿರಬಹುದು, ಇಂತಿಷ್ಟು ಪ್ರಮಾಣಕ್ಕಿಂತ ಜಾಸ್ತಿ ಅವರಲ್ಲಿ ವೈಕಲ್ಯ ಇತ್ತು ಅಂತ ಅಂದ್ರೆ, ಡಿಸೆಬಿಲಿಟೀಸ್ ಇತ್ತು ಅಂದ್ರೆ, ಅವ್ರನ್ನ ಅಂಗವಿಕಲರು ಅಥವಾ ವಿಶೇಷ ಚೇತನರು ಅಥವಾ ವಿಕಲಚೇತನರು ಅಂತ ನಾವು ಅಫಿಷಿಯಲ್ ಆಗಿ ಕರಿತಕ್ಕಂತಹದ್ದು. ಇವರಿಗೆ ಅಂತಾನೆ ಇದು ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಥವ್ರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ವೀಕರ್ ಸೆಕ್ಷನ್ ಗಳಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಬೇಕು, ಮತ್ತೆ ಅವರನ್ನ ಮೈನ್ ಸ್ಟ್ರೀಮ್ಗೆ ತರಬೇಕು. ಯಾಕೆಂದ್ರೆ ವಿಶೇಷ ಚೇತನರು ನಾವೇನ್ ಸೊಸೈಟಿಲಿ ಕರಿತೀವಿ, ಇವ್ರನ್ನ ಸೊಸೈಟಿ ತುಂಬಾ ನೆಗ್ಲೆಕ್ಟ್ ಆಗಿ ನೋಡುತ್ತೆ, ನಾರ್ಮಲ್ ಪೀಪಲ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅವ್ರನ್ನ ಬಹಳ ಹಗುರವಾಗಿ ಪರಿಗಣನೆ ಮಾಡ್ತಾರೆ. ಮತ್ತೆ ಅವ್ರನ್ನ ಮಿಸ್ಟ್ರೀಟ್ ಅಥವಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ, ಇಲ್ ಟ್ರೀಟ್ ಮಾಡೋದು ಅಂತ ಹೇಳ್ತೀವಿ. ಈ ತರ ಇಲ್ ಟ್ರೀಟ್ ಮಾಡೋ ಪದ್ಧತಿ ನಮ್ಮಲ್ಲಿ ಸೊಸೈಟಿಲಿ ಎಲ್ಲರೂ ಅಲ್ಲ, ಒಂದಷ್ಟು ಜನರಲ್ಲಿ ಈ ವಿಲಕ್ಷಣ ಮನಸ್ಥಿತಿ ಇರ್ತದೆ. ಹೀಗಾಗಿ ಅಂಥವರಿಂದಾಗಿ ಈ ವಿಶೇಷ ಚೇತನರು ಸಾಕಷ್ಟು ಬಳಲ್ತಾ ಇದ್ರು. ಅಂದ್ರೆ ಇಲ್ಲಿ ಅಲ್ಲ, ಎಂಟೈರ್ ವರ್ಲ್ಡ್ ಅಲ್ಲಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ, ನಮ್ಮ ವಿಶ್ವಸಂಸ್ಥೆ ಜೊತೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಒಪ್ಪಂದದಲ್ಲಿ ಭಾಗಿಯಾಗಿ ಆ ಟ್ರೀಟಿ ಮುಖಾಂತರ ಈ ಒಂದು ಸ್ಪೆಷಲ್ ಎನಾಕ್ಟ್ಮೆಂಟ್ ಅನ್ನ, ಅಂದ್ರೆ ಸ್ಪೆಷಲ್ ಆಕ್ಟ್ RPWD ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್, ಈ ಆಕ್ಟ್ ಅನ್ನ ಜಾರಿ ಮಾಡಿದೆ. ಸೊ ಹಂಗಾಗಿ ಈ ಆಕ್ಟ್ ಅಂಡರ್ ಅಲ್ಲಿ ವೆರಿ ಫಸ್ಟ್ ಹೇಳೋದಾದ್ರೆ, ಅವರಿಗೆ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಅನ್ನ ಸರ್ಕಾರ ಸ್ವಇಚ್ಛೆಯಿಂದ, ಅಂದ್ರೆ ತನ್ನ ಸ್ವಂತ ಪಾಲಿಸಿಗಳ ಮುಖಾಂತರ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಅವ್ರಿಗೆಲ್ಲಾದ್ರೂ ಹ್ಯುಮಿಲೇಷನ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಸರ್ಕಾರವೇ ಅಂತಹ ಹ್ಯುಮಿಲೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಪೊಲೀಸರಿಗೆ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ಯಾವುದೇ ಸಾರ್ವಜನಿಕ ಕೂಡ ಅಂತಹ ಏನು ಹ್ಯುಮಿಲೇಷನ್ ಅಥವಾ ತೊಂದರೆ ಆಗಿದ್ದು ವಿಚಾರವಾಗಿ ಅಥವಾ ವಿಶೇಷ ಚೇತನರಿಗೆ ತೊಂದರೆ ಆಗಿದ್ದ ವಿಚಾರವಾಗಿ ಸಾರ್ವಜನಿಕರೇ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ, ಯಾರಿಗೆ ತೊಂದರೆ ಆಗಿದೆ ಅಂತ. ಸೊ ಹಾಗಾಗಿ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಷ್ಟನ್ನೆಲ್ಲ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಎಜುಕೇಶನ್ ಇದೆ, ಸ್ಪೆಷಲ್ ಟ್ರೈನಿಂಗ್ಸ್ ಇದೆ, ಮತ್ತೆ ಅವರಿಗೆ ಪ್ರೊಟೆಕ್ಷನ್, ಫುಡ್, ಶೆಲ್ಟರ್ ಇವೆಲ್ಲವನ್ನು ಕೂಡ ಸರ್ಕಾರ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗ್ತದೆ. ಈ ಆಕ್ಟ್ ಅಡಿಯಲ್ಲಿ ಅವರಿಗೆ ಕೊಡಕ್ ಬರೋದಿಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಇದರ ಮುಖ್ಯ ಕಚೇರಿ ನಮ್ಮಲ್ಲಿ ಬೆಂಗಳೂರಲ್ಲಿ ಶೇಷಾದ್ರಿಪುರಂನಲ್ಲಿದೆ. ಈ ಮಾಹಿತಿಯನ್ನು ಯಾರದಕ್ಕೂ ಇದು ತಿಳ್ಕೊಂಡವರು ಬೇಕಿದ್ರೆ ಅವ್ರಿಗೆ ಏನಾದ್ರು ಫೆಸಿಲಿಟಿ ಬೇಕು ಅಂತ ಅಂದ್ರೆ ನೇರವಾಗಿ ಆ ಕಮಿಷನ್ಗೆ ಕೂಡ ಹೋಗಿ ನೇರವಾಗಿ ಅವ್ರಿಗೆ ಇರ್ತಕ್ಕಂಥ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬಹುದು. ಅಥವಾ ಈ ಆಕ್ಟ್ ನ ಅವ್ರಿಗೆ ಅರ್ಥ ಆದ್ರೆ ಕನ್ನಡದಲ್ಲೂ ಈ ಕಾಯ್ದೆ ಸಿಗುತ್ತೆ, ಇದನ್ನು ಕೂಡ ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಓದಿದ್ರೆ ಅವ್ರಿಗೆ ಒಂದಷ್ಟು ಜ್ಞಾನ ಸಿಗುತ್ತೆ. ಸೊ ಅದ್ರ ಮುಖಾಂತರ ಅವ್ರಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ, ಪ್ರೊಟೆಕ್ಷನ್ ಇರಬಹುದು, ಫುಡ್, ಶೆಲ್ಟರ್, ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಸ್ಪೆಷಲ್ ಎಜುಕೇಶನ್, ಇವೆಲ್ಲವನ್ನು ಕೂಡ ಸರ್ಕಾರದಿಂದ ಅವರು ಉಚಿತವಾಗಿ ಪಡೀಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶವಿದೆ. ನಮಗೆ ಜನರಲಿ ಗೊತ್ತಿರೋದೇನು, ಯಾರೋ ಕಾಲ್ ಚೆನ್ನಾಗಿಲ್ದಿರೋರಿಗೆ ಒಂದು ವೀಲ್ ಚೇರ್ನ ಕೊಟ್ಟಿರ್ತಾರೆ, ಇದನ್ನ ನೋಡಿರ್ತಾರೆ, ಅವ್ರಿಗೊಂದಿಷ್ಟು ಮಾಶಾಸನ ಅಂತ ಅಥವಾ ಪೆನ್ಷನ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಗೊತ್ತಿರ್ತದೆ. ಇದು ಬಿಟ್ರೆ ಈ ಉಳಿದಿರ್ತಕ್ಕಂತಹ ಫೆಸಿಲಿಟಿಗಳ ಬಗ್ಗೆ ಈಗ ನಾನು ಹೇಳಿದ್ನಲ್ಲ, ಫುಡ್, ಶೆಲ್ಟರ್, ಮತ್ತೆ ಟ್ರೈನಿಂಗು, ಸ್ಪೆಷಲ್ ಎಜುಕೇಶನ್, ಪ್ರೊಟೆಕ್ಷನ್, ಸ್ಪೆಷಲ್ ಪ್ರೊಟೆಕ್ಷನ್ ಇದೆ ಅವರಿಗೆ. ಅಂದ್ರೆ ಈಗ ಯಾರು ಮಾನಸಿಕವಾಗಿ ಅಸ್ವಸ್ಥರಿರ್ತಾರೆ ಅವ್ರಿಗೆ ಉಚ್ಚ ಈ ತರ ಪದಗಳನ್ನ ಅವ್ರಿಗೆ ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದ್ ವೇಳೆ ಈ ತರದ ಏನಾದ್ರು ಯಾರು ಬಳಕೆ ಮಾಡಿ ಅವ್ರನ್ನ ಹ್ಯುಮಿಲೇಷನ್ ಮಾಡಿದ್ರೆ, ನಾನು ಏನಕ್ಕೆ ಸರಳವಾಗಿ ಅರ್ಥ ಆಗಲಿನ ಕಾರಣಕ್ಕೆ ಈ ಪದಗಳನ್ನ ಬಳಕೆ ಮಾಡಿ ಹೇಳ್ತಾ ಇದ್ದೀನಿ.
ಯಾರನ್ನೂ ನೋಯಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಯಾಕಂದ್ರೆ ಇದನ್ನು ಸರಳವಾಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಈ ಪದಗಳನ್ನ ಹೇಳಿದ್ದೀನಿ. ಸೊ ಈ ಪದಗಳನ್ನ ಬಳಕೆ ಮಾಡಿ ಅವ್ರಿಗೆ ಹ್ಯುಮಿಲೇಷನ್ ಮಾಡಿದ್ರೆ, ಜಸ್ಟ್ ಅಗೌರವ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ, ಅದು ಒಂದು ಅಪರಾಧ ಆಗುತ್ತೆ. ಸೊ ಹೀಗಾಗಿ ಈ ಕಾಯ್ದೆ ಅಡಿಯಲ್ಲಿ ಇವ್ರಿಗೆ ಇಷ್ಟೊಂದೆಲ್ಲ ಪ್ರೊಟೆಕ್ಷನ್ಗಳಿದಾವೆ. ಈ ಪ್ರೊಟೆಕ್ಷನ್ಗಳನ್ನೆಲ್ಲ ಅವರು ಪಡ್ಕೊಂಡ್ರೆ ಅವ್ರಿಗೆ ಲೈಫ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ಇನ್ನೊಂದು, ಈ ಕಾಯ್ದೆ ಅಡಿಯಲ್ಲಿ ಯಾರಿಗಾದ್ರೂ ಹ್ಯುಮಿಲೇಷನ್ ಆದ್ರೆ, ಈಗ ಸೆಕ್ಷನ್ 92 ಅಂತ ಒಂದು ಸೆಕ್ಷನ್ ಅನ್ನ ಇದೆ ಈ ಕಾಯ್ದೆ ಅಡಿಯಲ್ಲಿ. ಸೆಕ್ಷನ್ 92 ಅಂತ ಒಂದಿದೆ. ಇದರ ಅಡಿಯಲ್ಲಿ ಯಾವುದೇ ವ್ಯಕ್ತಿ, ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ಗೆ, ಅವರು ಮೆಂಟಲಿ ಇರಬಹುದು ಅಥವಾ ಫಿಸಿಕಲ್ ಇರಬಹುದು. ಸ್ಪೆಷಲಿ ಏಬಲ್ಡ್ ಅಂತ ಅಂದ್ರೆ ನಾನು ಸರಳವಾಗಿ ಹೇಳ್ತಾ ಇದ್ದೀನಿ, ವಿಶೇಷ ಚೇತನರು. ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ ಅಂಗವೈಕಲ್ಯಕ್ಕೆ ತುತ್ತಾಗಿರ್ತಕ್ಕಂತಹ ಅಥವಾ ಅದ್ರ ಜೊತೆಗೆ ಜೀವಿಸ್ತಕ್ಕಂಥ ಜನಗಳು, ಇಂಥವ್ರಿಗೆ ಯಾರಾದ್ರು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಹರಾಜ್ ಮಾಡೋದು ಅಥವಾ ತೊಂದರೆ ಮಾಡೋದು, ಒಡೆಯೋದು, ಬಡಿಯೋದು, ಅಥವಾ ಅವ್ರಿಗೆ ಊಟ ಕೊಡದೇ ಇರೋದು ಕೂಡ ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗುತ್ತೆ. ನಮ್ಮ RPW ಆಕ್ಟ್ ಅಡಿಯಲ್ಲಿ ಒಬ್ಬ ವಿಶೇಷ ಚೇತನನಿಗೆ ನಾನು ನಿಮಗೆ ಊಟ ಕೊಡೋದಿಲ್ಲ ಅಂತ ಯಾರು ಅವ್ರ ಕೇರ್ ಟೇಕರ್ ಅಂತ ಇರ್ತಾರೆ, ಅಥವಾ ಅವ್ರನ್ನ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಯಾರಿಗಿರ್ತದೆ, ಅವರು ನಿನ್ಗೆ ಊಟ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಅಫೆನ್ಸ್ ಆಗ್ತದೆ. ಅವ್ರಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ಲಿಲ್ಲ ಅಂತ ಅಂದ್ರೆ ಅದು ಅಫೆನ್ಸ್ ಆಗ್ತದೆ. ಸೊ ಅವ್ರ ವಿಚಾರವಾಗಿ ಯಾರೇ ಒಬ್ರು ಅಗೌರವವಾಗಿ ನಡ್ಕೊಂಡ್ರು ಕೂಡ ಅದು ಅಫೆನ್ಸ್ ಆಗುತ್ತೆ. ಅಂದ್ರೆ ಅವ್ರಿಗೇನು ಬಡಿಬೇಕು ಅಂತ ಇಲ್ಲ, ಅವ್ರನ್ನ ಜಸ್ಟ್ ಅಗೌರವದಿಂದ ಅವ್ರಿಗೆ, ಅಂದ್ರೆ ಉದ್ದೇಶಪೂರ್ವಕವಾಗಿ ಅವರನ್ನ ತುಚ್ಛವಾಗಿ ನಡ್ಸ್ಕೊಳ್ಳೋದು ಅಂತ ಹೇಳ್ತೀವಿ, ಅಥವಾ ಕೆಟ್ಟದಾಗಿ ನಡ್ಸ್ಕೊಳ್ಳೋದು ಅಂತ. ಹಂಗೆ ನಡೆಸ್ಕೊಂಡ್ರು ಕೂಡ, ಅವಮಾನಿಸಿದ್ರು ಕೂಡ ಅವ್ರನ್ನ ಇದರ ಆಕ್ಟ್ ಆರ್ ವರ್ಡ್ಸ್ ಯಾವ್ದ್ರಿಂದಲಾದ್ರೂ ಆಗಿರ್ಲಿ, ಅಥವಾ ಬೇರೆ ಯಾವುದೇ ರೀತಿಯ ಸನ್ನೆ ಮಾಡೋದ್ರ ಮುಖಾಂತರ ಇರಬಹುದು, ಅವ್ರಿಗೆ ಅಗೌರವ ತೋರಿಸಿದ್ರೆ ಅಗೌರವ ತೋರಿಸೋದು ಕೂಡ ಅಪರಾಧ ಆಗುತ್ತೆ. ಇನ್ನು ಕೆಲವು ಬಾರಿ ಅವ್ರು ಯಾವ್ದೋ ಅವ್ರಿಗೆ ಯಾರನ್ನ ಕೇರ್ ಟೇಕರ್ ಇರ್ತಾರೆ ಅಥವಾ ಅವ್ರನ್ನ ನೋಡ್ಕೊಳ್ಬೇಕಾದ್ರು ಇರ್ತಾರೆ, ಅವ್ರಿಗೆ ಒಂದು ಲೋಟ ನೀರು ಕೊಡ್ಲಿಲ್ಲ ಅಂದ್ರೆ ಅದು ಕೂಡ ಅಫೆನ್ಸ್ ಆಗ್ತದೆ. ಯಾರ ಜವಾಬ್ದಾರಿ ಇರ್ತದೆ ಅಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೊಟೆಕ್ಷನ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಮ್ಮ ಸೊಸೈಟಿಯಲ್ಲಿ ವಿಶೇಷ ಚೇತನರ ಬಹಳ ಹಗುರವಾಗಿ ಪರಿಗಣಿಸ್ತಕ್ಕಂತಹ ಜನರೇ ಹೆಚ್ಚಿದ್ದಾರೆ. ಅವ್ರನ್ನ ಮಾನವೀಯತೆಯಿಂದ ಕಂಪ್ಯಾಷನೇಟ್ ಆಗಿ ನೋಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ. ಹೀಗಾಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 92 ಅಂತ ಒಂದು ಸೆಕ್ಷನ್ ಅನ್ನ ಸೇರಿಸಿ, ಆ ಸೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಉದ್ದೇಶಪೂರ್ವಕವಾಗಿ ಯಾರಿಗಾದ್ರೂ ಅವಮಾನಿಸಿದ್ರೆ, ಅವ್ರಿಗೆ ಹಲ್ಲೆ ಮಾಡಿದ್ರೆ, ಅವ್ರಿಗೆ ಹೊಡೆದ್ರೆ, ಬೈದ್ರೆ, ಅಥವಾ ಅವರಿಗೆ ಬೇರೆ ಯಾವುದೇ ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡಿದ್ರೆ, ಮುಂಚೆ IPC ಇತ್ತು, ಈಗ BNS ಇದೆ, BNS ಅಡಿಯಲ್ಲೂ ಕೂಡ ಅದು ಅಪರಾಧ ಆಗುತ್ತೆ. ಅಟ್ ದ ಸೇಮ್ ಟೈಮ್ RPWD ಆಕ್ಟ್ ಅಡಿಯಲ್ಲಿ ಕೂಡ ಅದು ಅಪರಾಧ ಆಗುತ್ತೆ. RPWD ಅಡಿಯಲ್ಲಿ ಅಪರಾಧ ಆಯ್ತು ಅಂದ್ರೆ ಅದು ವಿಶೇಷ ಕಾನೂನಿನ ಅಡಿಯಲ್ಲಿಯೇ ವಿಚಾರಣೆ ಮಾಡ್ತಕ್ಕಂತಹ ಪ್ರಕರಣ ಆಗುತ್ತೆ. ಈ ರೀತಿಯಲ್ಲಿ ಯಾರಾದ್ರೂ ಅವ್ರಿಗೆ ಇಮಿಲೇಟ್ ಮಾಡಿದ್ರೆ, ಅಥವಾ ಅಗೌರವ ಮಾಡಿದ್ರೆ, ಬೈದ್ರೆ, ನಿಂದಿಸಿದ್ರೆ, ಅಥವಾ ಅಸಾಲ್ಟ್ ಮಾಡಿದ್ರೆ, ಇಂಥ ವಿಚಾರ ಸಂಬಂಧ ಈ ವಿಚಾರ ಯಾರ ಗಮನಕ್ಕೆ ಬರುತ್ತೆ, ಅವರು ಪಬ್ಲಿಕ್ ಆಗಿರ್ಬೋದು, ಪಬ್ಲಿಕ್ ಕೂಡ ಆ ವಿಚಾರವಾಗಿ ಪೊಲೀಸರಿಗೆ ದೂರನ್ನ ಕೊಡಬಹುದು. ಅಥವಾ ಯಾರು ಸಂತ್ರಸ್ತ ಇರ್ತಾರೆ ಅವ್ರ ಪರವಾಗಿ ಯಾರಾದ್ರೂ ಅವ್ರಿಗೆ ಬೇಕಾದವರು ಕಂಪ್ಲೇಂಟ್ ಅನ್ನ ಕೊಡಬಹುದು, ಅಥವಾ ಸಂತ್ರಸ್ತರು ಕೂಡ ನೇರವಾಗಿ ದೂರನ್ನ ಕೊಡಬಹುದು. ಹೀಗೆ ಒಂದ್ ವೇಳೆ ಕೊಟ್ಟಂತ ಸಂದರ್ಭದಲ್ಲಿ ಆ ದೂರನ್ನ ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನಮ್ಮಲ್ಲಿ ಸ್ಪೆಷಲ್ ಆಕ್ಟ್ಗಳಂತ ಒಂದಷ್ಟು ಇದಾವೆ. SC ಆಕ್ಟ್ ಕೂಡ ಸ್ಪೆಷಲ್ ಆಕ್ಟೇ ಬರ್ತದೆ. ಮತ್ತೆ ನಮ್ಮಲ್ಲಿ DV ಆಕ್ಟ್ ಅಂತ ಒಂದು ಕರಿತೀವಿ, ಅಥವಾ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕಂತಹ ಕಾಯ್ದೆ, ಇದನ್ನು ಕೂಡ ಸ್ಪೆಷಲ್ ಆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತೆ ಇನ್ನೊಂದಷ್ಟು ಸ್ಪೆಷಲ್ ಎನಾಕ್ಟ್ಮೆಂಟ್ ಗಳಂತ ನಮ್ಮಲ್ಲಿ ಮಾಡಿಟ್ಟಿದ್ದಾರೆ. ಸೊ ಅಂದ್ರೆ ವೀಕರ್ ಸೆಕ್ಷನ್ ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ. ಸೊ ಇದು ಪೋಕ್ಸೋ ಇದೆ, ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಗಳ ರಕ್ಷಣೆ ಮಾಡ್ಲಿಕ್ಕೆ ಪೋಕ್ಸೋ ಆಕ್ಟ್ ಅಂತ ಒಂದು ತಂದಿದ್ದಾರೆ. ಸೊ ಇದು ಕೂಡ ಸ್ಪೆಷಲ್ ಆಕ್ಟ್. ಹೀಗೆ ವಿಶೇಷ ಚೇತನರ ರಕ್ಷಣೆಗೋಸ್ಕರ ಈ ಆಕ್ಟ್ ತಂದಿರತಕ್ಕಂತಹದ್ದು. ಸೆಕ್ಷನ್ 92 ಅಡಿಯಲ್ಲಿ ಅವ್ರು ಯಾವುದೇ ರೀತಿಯ ಹರಾಸ್ಮೆಂಟ್ ಆದ್ರೂ ಕೂಡ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಇಂಟೆನ್ಷನಲ್ ಅಸಾಲ್ಟ್ ಮಾಡಿದ್ರೆ, ಈಗ ಕೆಲವರು ಅವರ ಔಟ್ಲುಕ್ ನ ನೋಡಿ, ವಿಶೇಷ ಚೇತನರ ಔಟ್ಲುಕ್ ನ ನೋಡಿ ಆ ಪದಗಳನ್ನ ಬಳಕೆ ಮಾಡಿ ಅವ್ರಿಗೆ ಹ್ಯುಮಿಲೇಷನ್ ಮಾಡಿದ್ರೆ ಆಯ್ತಲ್ಲ, ಅವ್ರಿಗೆ ನೇರವಾಗಿ ಅವ್ರಿಗೆ ಈ ಸೆಕ್ಷನ್ ಅಟ್ರಾಕ್ಟ್ ಆಗ್ತದೆ, ಇದು ಅಫೆನ್ಸ್ ಆಗ್ತದೆ. ಸೆಕ್ಷನ್ 92 ಅಡಿಯಲ್ಲಿ ಕನಿಷ್ಠ 6 ರಿಂದ 5 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಬಹುದು. ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದೆ, ನಾನು ಉದ್ದೇಶಪೂರ್ವಕ ಹೇಳಿಲ್ಲ, ನಾಳೆ ತಪ್ಪಿಸ್ಕೊಳ್ಬಿಡಲ್ಲ. ಅವ್ರಿಗೆ ಇಮಿಲೇಷನ್ ಮಾಡಿದ ಮೇಲೆ ಅವ್ರಿಗೆ ಬೈದು, ಇದು ನಾನು ಬೇಕಂತ ಬೈದಿಲ್ಲ, ಸುಮ್ಮನೆ ಗೊತ್ತಿಲ್ಲ ಅಂದ್ಬಿಟ್ಟೆ ಅಂತ ಹೇಳಿ ತಪ್ಪಿಸ್ಕೊಳಕ್ಕೆ ಯಾವ ಕಾರಣಕ್ಕೆ ಅವಕಾಶ ಇಲ್ಲ. ಅವ್ರನ್ನ ಬಹಳ ಗೌರವಯುತವಾಗಿ ನಡೆಸ್ಕೋಬೇಕು. ಅದಕ್ಕೋಸ್ಕರ ಈ ಸ್ಪೆಷಲ್ ಆಕ್ಟ್ ನ ತಂದಿರೋದು. ಸೊ ಮತ್ತೆ ಅವ್ರನ್ನ ಅವ್ರಿಗೆ ಏನು ಜೊತೆಗೆ ಅವ್ರನ್ನ ನೋಡ್ಕೊಳ್ತಕ್ಕಂತಹ ಗಾರ್ಡಿಯನ್ಸು, ಅಥವಾ ಅವ್ರನ್ನ ನೋಡ್ಕೊಳ್ಬೇಕಂತ ಜವಾಬ್ದಾರಿಯಿಂದ ಯಾರು ಒತ್ಕೊಂಡಿರ್ತಾರೆ ಅವ್ರಿಗೆ ಇನ್ ಟೈಮಲ್ಲಿ ಫುಡ್, ಶೆಲ್ಟರ್, ಇದು ಮತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಎಲ್ಲವನ್ನ ಕೊಡ್ಬೇಕಾಗ್ತದೆ. ಇನ್ ಕೇಸ್ ಅವ್ರಿಗೆ ಯಾರೂ ಇಲ್ಲ ಅಂತ ಅಂದ್ರೆ ಅದನ್ನ ಸರ್ಕಾರ ತನ್ನ ಪಾಲಿಸಿಗಳ ಮುಖಾಂತರ, ತನ್ನ ಏನು ಟೇಕ್ ಕೇರ್ ಹೋಮ್ಗಳ ಮುಖಾಂತರ ಅವ್ರಿಗೆ ಎಲ್ಲ ಫೆಸಿಲಿಟಿಗಳನ್ನ ಅವ್ರಿಗೆ ಒದಗಿಸ್ಕೊಡ್ಬೇಕಾಗ್ತದೆ. ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತಹ ಯಾವುದೇ ಅವಕಾಶ ಕೂಡ ಈ ಆಕ್ಟ್ ಅಡಿಯಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪ್ರೊಟೆಕ್ಟ್ ಮಾಡಲೇಬೇಕು, ಮತ್ತೆ ಅವರಿಗೆ ಗೌರವ ಕೊಡಬೇಕು, ಮತ್ತೆ ಅವರಿಗೆ
ಅವ್ರ ಅಭಿವೃದ್ಧಿಗೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡಬೇಕು. ಇನ್ನ ಸೆಕ್ಷನ್ 92 ಅವ್ರಿಗೆ ಇಮ್ಯುಲೇಟ್ ಮಾಡಿದ್ರೆ ಅಥವಾ ಅರೆಸ್ಟ್ ಮಾಡಿದ್ರೆ ಅದು 100% ಪನಿಷಬಲ್ ಅಫೆನ್ಸು. ಬರೀ ಈ ಸೆಕ್ಷನ್ ಅಡಿಯಲ್ಲಿ ಅಷ್ಟೇ ಆಗೋದಿಲ್ಲ, ಅದು ರಿಲೆವೆಂಟ್ ಆಗಿ ಮುಂಚೆ IPC ಏನ್ ಸೆಕ್ಷನ್ಗಳಿದ್ವು, ಏನಾದ್ರು ಇಮ್ಯುಲೇಟ್ ಮಾಡಿದ್ರೆ, ಅರೆಸ್ಟ್ ಮಾಡಿದ್ರೆ, ಬೈದ್ರೆ, ಹೊಡೆದ್ರೆ ಅಥವಾ ಕಿರಿಕಿರಿ ಮಾಡಿದ್ರೆ, ನ್ಯೂಸೆನ್ಸ್ ಮಾಡಿದ್ರೆ, ಈ ಮುಂಚೆ ಏನು ನಮ್ಮಲ್ಲಿ IPC ಅಲ್ಲಿ BNS ಅಲ್ಲಿ ಕೂಡ ಸೆಕ್ಷನ್ಗಳಿದಾವೆ. ಆ ಸೆಕ್ಷನ್ ಅಡಿಯಲ್ಲಿ ಜೊತೆಯಲ್ಲಿ 92 ಅಡಿಯಲ್ಲಿ ಕೂಡ ಸೆಕ್ಷನ್ ಅನ್ನ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇಂತಹ ವ್ಯಕ್ತಿಗಳು ಯಾರು ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್, ತಮಗೇನೋ ನೋವಾಗಿದೆ, ಯಾರೋ ಏನೋ ಅಂದ್ಬಿಡ್ತಾನೆ ದಾರಿಯಲ್ಲಿ, ಈ ತರ ಬೈದು ವ್ಯಕ್ತಿಯ ವಿರುದ್ಧ ಅವ್ರು ದೂರ ತೆಗೆದುಕೊಂಡು ಹೋದ್ರೆ ಪೊಲೀಸ್ ಠಾಣೆಗೆ, ನಾನು ಎಕ್ಸಾಂಪಲ್ ಹೇಳಿದವನ್ನ, ಈ ತರದ ಸಮಸ್ಯೆಗಳು ಏನೆಲ್ಲ ಇರ್ತದೆ ನಮ್ಮಲ್ಲಿ, ಡಿಸೇಬಿಲಿಟೀಸ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಅಥವಾ ಸ್ಪೆಷಲಿ ಏಬಲ್ಡ್ ಪರ್ಸನ್ ಅಂತ ನಾವೇನು ಕರಿತೀವಿ, ಅವ್ರು ವಿಶೇಷಚೇತನರು ಅಂತ, ಆ ವ್ಯಾಪ್ತಿಗೆ ಗುರುತಿಸ್ಕೊಂಡಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ ತಮಗಾಗಿರ್ತಕ್ಕಂಥ ಹ್ಯುಮಿಲೇಷನ್ ಬಗ್ಗೆ ದೂರನ್ನ ಪೊಲೀಸರಿಗೆ ಕೊಟ್ರೆ, ಪೊಲೀಸರು ಅದನ್ನ ನಿರ್ಲಕ್ಷ್ಯ ಮಾಡದೆ ಆ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಆ ಪ್ರಕರಣವನ್ನ ಅವ್ರು ಕೊಟ್ಟಂತ ಇನ್ಫಾರ್ಮೇಶನ್ ದಾಖಲಿಸದೆ ಹೋದ್ರೆ ಅವ್ರ ವಿರುದ್ಧ ಕೂಡ ಅಫೆನ್ಸ್, ಅದು ಕೂಡ ಒಂದು ಅಫೆನ್ಸ್ ಆಗಿ ಕನ್ಸಿಡರ್ ಆಗ್ತದೆ, ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ವೆರಿ ಫಸ್ಟ್ ಪೊಲೀಸರ ಗಮನಕ್ಕೆ ಬಂದ್ರೆ ಪೊಲೀಸರೇ ವಾಲಂಟರಿ ಆಗಿ ಇಂಥ ಹ್ಯುಮಿಲೇಷನ್ ಅಥವಾ ಅವ್ರಿಗೆ ಆಗ್ತಕ್ಕಂಥ ಹರಾಸ್ಮೆಂಟ್ ವಿಚಾರ ಪೊಲೀಸರು ವಾಲಂಟರಿ ಆಗಿ ಕೇಸನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂತದ್ರಲ್ಲಿ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥ ಮಾಹಿತಿಯನ್ನ ಅಥವಾ ಅವ್ರ ದೂರನ್ನ ಪೊಲೀಸರು ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಪೊಲೀಸರು ಅದಕ್ಕೆ ಜವಾಬ್ದಾರರಾಗ್ತಾರೆ. ಕರ್ತವ್ಯ ಲೋಪ ಆಗ್ತದೆ, ಅಧಿಕಾರ ದುರ್ಬಳಕೆ ಆಗ್ತದೆ, ಅವ್ರಿಗೆ ಏನಾದ್ರು ಕೆಟ್ಟದಾಗಿ ನಡೆಸ್ಕೊಟ್ರೆ ಅಧಿಕಾರ ದುರ್ಬಳಕೆಯೂ ಆಗ್ತದೆ, ಮತ್ತೆ ಅವರು ಅದಕ್ಕೆ ಲಯಬಲ್ ಆಗ್ತಾರೆ. ಸೊ ಹಾಗಾಗಿ ಅವರು ಕೂಡ ಪೊಲೀಸರು ಕೂಡ ಇದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅವ್ರನ್ನ ಯಾರು ಸ್ಪೆಷಲ್ ಏಬಲ್ಡ್ ಪರ್ಸನ್ ನ ಈಸಿಯಾಗಿ ತಗೊಳ್ಳೋ ಪ್ರಯತ್ನ ಮಾಡಿದ್ರೆ, ಯಾಕಂದ್ರೆ ಇದು ಸ್ಪೆಷಲ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಬಹಳಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಅವರನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಸರ್ಕಾರದಾಗಿರುತ್ತೆ. ಸೊ ಹೀಗಾಗಿ ಅವ್ರು ಕೊಡ್ತಕ್ಕಂತಹ ದೂರನ್ನ ಪೊಲೀಸರು ಪರಿಗಣನೆ ಮಾಡ್ಬೇಕಾಗ್ತದೆ. ಒಂದು ವೇಳೆ ಸ್ಪೆಷಲಿ ಏಬಲ್ಡ್ ಪರ್ಸನ್ ದೂರ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂತ ಅಂದ್ರೆ ಪೊಲೀಸರು ಅಥವಾ ಸಂಬಂಧಪಟ್ಟ ಅಥಾರಿಟಿ ಯಾರಿಗೆ ದೂರು ಕೊಟ್ಟಿರ್ತೀರಿ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂತ ಅಂದ್ರೆ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಲೆವೆಲ್ ಕಮಿಷನ್ ಬೆಂಗಳೂರು ಶೇಷಾದ್ರಿಪುರಂನಲ್ಲಿದೆ, ನೇರವಾಗಿ ಅಲ್ಲಿ ಬಂದು ಅವರು ಯಾರು ದೂರನ್ನ ಪರಿಗಣಿಸಿಲ್ಲ ಅಥವಾ ನಿರ್ಲಕ್ಷ್ಯ ಮಾಡಿದೆ ಆ ಪೊಲೀಸರು ಸೇರಿದಂಗೆ ಅವ್ರಿಗೆ ಯಾರಿಂದ ತೊಂದರೆ ಆಯ್ತು, ಸ್ಪೆಷಲಿ ಏಬಲ್ಡ್ ಪರ್ಸನ್ಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗಿರ್ತದೆ ಅಂತ ಇಟ್ಕೊಳ್ಳೋಣ, ಅವ್ರ ವಿರುದ್ಧ ಸೇರಿದ ಹಾಗೆ ಪೊಲೀಸರ ವಿರುದ್ಧವೂ ಕೂಡ ಈ ಕಮಿಷನ್ಗೆ ದೂರನ್ನ ಕೊಡಬಹುದು, ಮತ್ತೆ ಅಲ್ಲಿ ಆ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ, ಮತ್ತೆ ವಿಚಾರಣೆ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಅವರ ಉನ್ನತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಬೇಕಿದ್ರೆ ಅವರು ರಾಜ್ಯ ಆಯುಕ್ತರು, ಅಂಗವಿಕಲರ ಹಕ್ಕುಗಳ ಅಧಿನಿಯಮ, ಅದಕ್ಕೆ ಸಂಬಂಧಪಟ್ಟ ಒಂದು ಕಚೇರಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿದೆ. ಸೊ ಆಯ್ತಲ್ಲ, ಈ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಸ್ಪೆಷಲ್ ಸಂಸ್ಥೆ, ಇದು ವಿಶೇಷ ಸಂಸ್ಥೆ ಅಂತಾನೆ ಹೇಳ್ಬಹುದು. ಈ ಕಚೇರಿ ಬೆಂಗಳೂರು ಶೇಷಾದ್ರಿಪುರಂನಲ್ಲಿದೆ. ಇಲ್ಲಿ ತಮಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿಗಳನ್ನ ಪಡ್ಕೊಳ್ಳಿಕ್ಕೆ ಬಂದು ಭೇಟಿಯಾಗಬಹುದು ಅವರಿಗೆ, ರಾಜ್ಯ ಆಯುಕ್ತರಿಗೆ. ಅಥವಾ ತಮ್ಮ ವಿರುದ್ಧ ತಮ್ಗೆ ಯಾರು ತೊಂದರೆ ಮಾಡಿದ್ರೆ ತಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದ್ ವೇಳೆ ಪೊಲೀಸರು ಕನ್ಸಿಡರ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ನೇರವಾಗಿ ನೀವು ಕಮಿಷನ್ಗೆ ಒಂದು ದೂರನ್ನ ಕೊಡಬಹುದು. ಆಯುಕ್ತರು ಆ ಪ್ರಕರಣವನ್ನ ಅವ್ರ ದೂರನ್ನ ಸ್ವೀಕರಿಸ್ತಾರೆ, ಅದ್ರ ಮೇಲೆ ಕೇಸನ್ನು ನಡೆಸ್ತಾರೆ, ಮತ್ತು ಸಂಬಂಧಪಟ್ಟವರಿಗೆ ಸೂಚನೆ ಕೊಡ್ತಕ್ಕಂತಹ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ, ಮತ್ತೆ ಅಧಿಕಾರವನ್ನು ಹೊಂದಿರ್ತಾರೆ. ಮತ್ತೆ ಸಿವಿಲ್ ಕೋರ್ಟ್ಗೆ ಏನು ಒಂದು ಅಧಿಕಾರ ಇರುತ್ತೆ, ಆ ಅಧಿಕಾರ ವ್ಯಾಪ್ತಿಯನ್ನ ಈ ಕಮಿಷನರ್ ಕೂಡ ಕೊಟ್ಟಿರ್ತಾರೆ. ಯಾಕೆಂತಂದ್ರೆ ವಿಶೇಷ ಚೇತನ ಹಕ್ಕುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಒಂದು ಪವರ್ಸ್ ಕೂಡ ಅವರಿಗೆ ಕೊಟ್ಟಿರ್ತಾರೆ. ಆ ಪ್ರಕಾರ ಅವರು ಯಾರಿಗೆ ವಿಶೇಷ ಚೇತನರಿಗೆ ತೊಂದರೆ ಆಗಿರುತ್ತೆ ಆ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ, ಮತ್ತೆ ಆ ತೊಂದರೆ ಕೊಟ್ಟವ್ರ ವಿರುದ್ಧ ಕ್ರಮ ಜರುಗಿಸ್ಲಿಕ್ಕೆ ಅವರು ಆದೇಶ ಮಾಡ್ಲಿಕ್ಕೆ ಅಧಿಕಾರ ಹೊಂದಿರ್ತಾರೆ. ಹೀಗಾಗಿ ವಿಶೇಷ ಚೇತನರಿಗೆ ಯಾವ್ದಾದ್ರು ತೊಂದರೆ ಆದ್ರೆ ಅವರು ನೇರವಾಗಿ ಶೇಷಾದ್ರಿಪುರಂದಲ್ಲಿರ್ತಕ್ಕಂತಹ ಸ್ಟೇಟ್ ಲೆವೆಲ್ ಕಮಿಷನ್ ಏನಿದೆ ಅಲ್ಲಿಗೆ ನೇರವಾಗಿ ಹೋಗಿ ಭೇಟಿ ಕೊಟ್ರೆ ಅವರು ಅವರ ಸಂಕಷ್ಟಗಳನ್ನ ಆಲಿಸ್ತಾರೆ ಮತ್ತು ಅದನ್ನ ಪರಿಹರಿಸಿಕೊಡ್ಲಿಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಮತ್ತೆ ಈ ವಿಡಿಯೋ ಜೊತೆಗೆ ಅದರಿಂದ ಏನು ಇದು ರಾಜ್ಯ ಆಯುಕ್ತರ ಕಚೇರಿಯ ವಿಳಾಸನ ಕೊಟ್ಟಿರ್ತಾರೆ. ಸೊ ಆ ವಿಳಾಸನ ನೋಡ್ಕೊಂಡು ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಆ ಫೆಸಿಲಿಟಿ ಒಂದು ತಗೊಳ್ಳಿ. ಮತ್ತೆ ನಿಮ್ಗೆ ಯಾರಾದ್ರು ತೊಂದರೆ ಕೊಟ್ರೆ, ನಿಮ್ಗೆ ಸಮಸ್ಯೆ ಆದ್ರೆ ಅದಕ್ಕೆ ಪ್ರೊಟೆಕ್ಷನ್ ತಗೊಳ್ಳಿಕ್ಕೆ ಎಲ್ಲ ಹಕ್ಕು ನಿಮಗಿದೆ. ಸೊ ಆ ಕಚೇರಿಯನ್ನು ಭೇಟಿ ಮಾಡಿ ಅಲ್ಲಿ ದೂರನ್ನ ದಾಖಲಿಸಿ. ಸರ್, ಈಗ ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿರ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಸ್ವೀಕರಿಸಿಲ್ಲ, ಓಕೆ ಫಿನಿಶ್. ಸರಿ, ಅದೇ ತರ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅವರಿಗೆ ಅವರು ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಲಿ, ಪ್ರೈವೇಟ್ ಕನ್ಸರ್ನ್ ಅಲ್ಲಿ ಇರಿ, ಅವ್ರಿಗೆ ಪ್ರಮೋಷನ್ ಕೊಡಲ್ಲ, ಇಂಥ ವಿಷಯಗಳೆಲ್ಲ ಬರುವಾಗ ಅವರು ಇದೇ ಕಮಿಷನ್ಗೆ ಅಪ್ರೋಚ್ ಮಾಡ್ಬೋದಲ್ಲ? ಖಂಡಿತವಾಗ್ಲೂ ಅಪ್ರೋಚ್ ಮಾಡಬಹುದು. ಯಾಕೆಂದ್ರೆ ವಿಶೇಷ ಚೇತನರ ಹಕ್ಕುಗಳು ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಅವರ ಶ್ರೇಯೋಭಿವೃದ್ಧಿಗೋಸ್ಕರನೇ ಈ ಕಾಯ್ದೆಯನ್ನ ಜಾರಿ ಮಾಡಿರ್ತಕ್ಕಂತಹದ್ದು. ವಿಶೇಷ ಚೇತನರಿಗೆ ರಿಸರ್ವೇಶನ್ ಇದೆ ಕೆಲಸಗಳಲ್ಲಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರಬಹುದು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರಬಹುದು, ಎರಡೂ ಕಡೆ ಅವರಿಗೆ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸಗಳು ಕೂಡ ರಿಸರ್ವೇಶನ್ ಇದೆ. ಇನ್ನು ಪ್ರೈವೇಟ್ ಸಂಸ್ಥೆಗಳಲ್ಲೂ ಕೂಡ ಕೆಲವು ಸಂಸ್ಥೆಗಳು ವಾಲಂಟರಿಯಾಗಿ ಮಾಡ್ಕೊಂಡಿದ್ದಾವೆ,
ಸೊ ಅಂತ ಕಡೆ ಅವ್ರಿಗೆ ಅವಕಾಶ ಸಿಕ್ಕಾಗ ಅವರಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಈ ಕಾಯ್ದೆ ಅಡಿಯಲ್ಲಿ ಅವರು ಪ್ರೊಟೆಕ್ಷನ್ ಪಡ್ಕೊಳ್ಬಹುದು. ಯಾರು ಅವ್ರಿಗೆ ಹ್ಯುಮಿಲೇಟ್ ಮಾಡ್ತಾರೆ ಮತ್ತೆ ವಿಶೇಷ ಚೇತನರು ಅಂದ ಕ್ಷಣಕ್ಕೆ ಅವ್ರೇನು ಕೆಲ್ಸಕ್ಕೆ ಬಾರದವರು ಅನ್ನೋ ಪ್ರಜ್ಞೆ ಯಾರಾದ್ರೂ ಇಟ್ಕೊಂಡ್ರೆ ಅದನ್ನ ತೆಗೆದಾಕ್ಬೇಕು. ದೇವರು ಯಾರಿಗಾದ್ರೂ ಏನಾದ್ರು ಒಂದು ಕೊರತೆ ಮಾಡಿದ್ರೆ ಅವ್ರಿಗೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ವಿಚಾರದಲ್ಲಿ ಅವರಿಗೆ ವಿಶೇಷವಾದ ಶಕ್ತಿಯನ್ನ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ ಕೆಲವ್ರಿಗೆ ಬ್ಲೈಂಡ್ನೆಸ್ ಇರ್ತದೆ, ಆದ್ರೆ ಅವರು ಕೇವಲ ಏನು ತಾವು ಕೇಳೋದ್ರ ಮುಖಾಂತರ ಎಲ್ಲವನ್ನ ಗ್ರಹಿಸುವಷ್ಟು ಶಕ್ತಿನ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರ ಶಬ್ದಗಳ ಮುಖಾಂತರನೇ ತಮ್ಮ ಇಡೀ ದಿವಸದ ಆಕ್ಟಿವಿಟೀಸ್ಗಳನ್ನ ನಿಯಂತ್ರಣ ಮಾಡ್ತಾರೆ. ಆ ಶಕ್ತಿಯನ್ನು ದೇವರು ವಿಶೇಷವಾಗಿ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಅದಕ್ಕೆ ಅವ್ರನ್ನ ವಿಶೇಷ ಚೇತನರು ಅಂತ ಕೂಡ ಕರೆಯೋದು. ಸೊ ಹಾಗಾಗಿ ವಿಶೇಷ ಚೇತನರಲ್ಲಿ ಯಾವುದೋ ಒಂದು ವೈಫಲ್ಯ ಇದೆ ಅಥವಾ ದೌರ್ಬಲ್ಯ ಇದೆ ಅನ್ನೋ ಕಾರಣಕ್ಕೆ ಅವರನ್ನ ಹಗುರವಾಗಿ ಪರಿಗಣಿಸ್ತಕ್ಕಂತಹ ಮನಸ್ಥಿತಿಯನ್ನ ಜನರು ಬಿಡಬೇಕು. ಯಾಕೆ ಅಂತ ಅಂದ್ರೆ ದೇವ್ರು ಯಾವಾಗಲೂ ಕೂಡ ವಿಶೇಷ ಚೇತನರಿಗೆ ಸ್ಪೆಷಲ್ ಒಂದು ಎಕ್ಸ್ಟ್ರಾ ಎನರ್ಜಿಯನ್ನೇ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಅವರಲ್ಲಿ ಆ ಕೆಪಾಸಿಟಿ ಇರುತ್ತೆ. ಸೊ ಆ ಬೇಸಲ್ಲಿ ಅವರು ಕೂಡ ಕೆಲಸವನ್ನ ಕೊಡೋದು. ಈಗ ನಮ್ಮಲ್ಲಿ ಜುಡಿಷಿಯರಿ ಕೂಡ ಒಬ್ರು ಅಂದ್ರೆ ಅವ್ರಿಗೆ ಕಣ್ ಕಾಣೋದಿಲ್ಲ ಇದು ಹುಟ್ಟಿನಿಂದ. ಸೊ ಅಂತವ್ರು ಇವಾಗ ಜಡ್ಜ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈಗ ಅವ್ರು ಜಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಯಾವ ಕೆಲಸ, ಒಬ್ರು ನ್ಯಾಯ ಹೇಳ್ಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಎರಡು ಕಡೆ ಕೇಳಬೇಕು, ಬಹಳ ಕಷ್ಟದ ಕೆಲಸ. ಎರಡು ಕಡೆ ವಿಚಾರಗಳನ್ನ ತಿಳ್ಕೋಬೇಕು, ಆಮೇಲೆ ನ್ಯಾಯ ಎಲ್ಲಿದೆ ಅಂತ ಬಹಳ ಹುಷಾರಾಗಿ ಅದನ್ನ ಪರಿಗಣಿಸಿ ಆ ನಂತರ ನ್ಯಾಯ ಕೊಡ್ಬೇಕು. ಒಂದು ನ್ಯಾಯ ಹೇಳೋ ಹುದ್ದೆಗೆ, ಜಡ್ಜಿ ಹುದ್ದೆಗೆ ಒಬ್ರು ವಿಶೇಷ ಚೇತನರು ಬರ್ತಾರೆ ಅಂದ್ರೆ, ದೃಷ್ಟಿ ಇಲ್ಲದೆ ಇರ್ತಕ್ಕಂಥವ್ರು ಅಂತವ್ರು ಬಂದು ಆ ಜಾಗವನ್ನ ಹುದ್ದೆಯನ್ನ ನಿರ್ವಹಿಸ್ತಾರೆ ಅಂತ ಅಂದ್ರೆ ಯಾವ ಕೆಲಸ ಬೇಕಾದ್ರೂ ವಿಶೇಷ ಚೇತನರು ಕೂಡ ಮಾಡಬಲ್ಲರು. ಆ ಕೆಪಾಸಿಟಿ ಅವರಲ್ಲಿದೆ. ಸೊ ಹೀಗಾಗಿ ಅವ್ರನ್ನ ಈಸಿಯಾಗಿ ತಗೊಳಕ್ ಹೋಗ್ಬಾರ್ದು. ಮತ್ತೆ ಇನ್ನು ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅವ್ರಿಗೆ ರಿಸರ್ವೇಶನ್ ಇದೆ. ಸೊ ರಿಸರ್ವೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಸೂಟಬಲ್ ಕೆಲಸವನ್ನ ಕೊಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಅಂದ್ರೆ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಅವ್ರಿಗೆ ವಸತಿ ವ್ಯವಸ್ಥೆ ಎಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಜಾಗಗಳಲ್ಲಿ ಅವ್ರಿಗೆ ಕೆಲಸವನ್ನ ಕೊಡ್ಬೇಕಾಗ್ತದೆ. ಮತ್ತೆ ಅವ್ರಿಗೆ ಹರಾಸ್ಮೆಂಟ್ ಮಾಡಬಾರ್ದು. ಅವ್ರಿಗೆ ಎಷ್ಟು ಅವ್ರಿಗೆ ಅನುಕೂಲಗಳನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ. ಕೆಲಸದ ವಿಷಯದಲ್ಲಿ ಅವ್ರಿಗೆ ಕೆಲಸ ಇರೋದನ್ನ ಡಿಮ್ಯಾಂಡ್ ಮಾಡ್ತಾರೆ, ಸರ್ಕಾರನೂ ಕೇಳುತ್ತೆ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೇಳುತ್ತೆ. ಅವ್ರಿಗೆ ಕೆಲಸ ಇದೆ, ಅವ್ರು ಕೆಲಸ ಮಾಡ್ತಾರೆ, ಫೈನ್. ಹಾಗಂತ ಅವ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪ ಆಯ್ತು ಅನ್ನೋ ಕಾರಣಕ್ಕೆ ಅದೇ ವಿಚಾರನ ಇಟ್ಕೊಂಡು ಯು ಆರ್ ನಾಟ್ ಕೇಪಬಲ್ ಅಂತ ಪದವನ್ನ ಬಳಕೆ ಮಾಡಿದ್ರೆ ಅದು ಅಫೆನ್ಸ್ ಆಗ್ತದೆ. ಸೊ ಹೀಗಾಗಿ ಅವ್ರನ್ನ ಇನ್ಕೇಪಬಲ್ ಅನ್ನೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಅವ್ರಿಗೆ ಅಂದ್ರೆ ಅವ್ರಿಗೆ ಹೇಳಲೂಬಾರ್ದು. ಮತ್ತೆ ಹೇಳಿದ್ರೆ ಅದು ಅಫೆನ್ಸ್ ಆಗ್ತದೆ. ಮತ್ತೆ ಅವ್ರಲ್ಲಿ ಏನು ಸ್ಪೆಷಲ್ ಕೆಪಾಸಿಟಿ ಇರ್ತದೆ ಅಥವಾ ವಿಶೇಷವಾದ ಸಾಮರ್ಥ್ಯ ಇರ್ತದೆ ಆ ಪ್ರಕಾರವಾಗಿ ಅವ್ರಿಗೆ ಕರ್ತವ್ಯಗಳನ್ನ ನಿಯೋಜಿಸಬೇಕಾಗ್ತದೆ. ಮತ್ತೆ ಆ ಕರ್ತವ್ಯಗಳನ್ನ ಅವರಿಂದ ಪೂರೈಸ್ಕೊಳ್ಳೋದಕ್ಕೆ ಅವ್ರು ಮಾಡ್ಕೋಬೇಕಾಗ್ತದೆ. ಅದನ್ನ ಬಿಟ್ಟು ಯು ಆರ್ ಇನ್ಕೇಪಬಲ್ ಅಂತ ಏನಾದ್ರು ಒಂದ್ ವೇಳೆ ಅಥವಾ ನೀನು ಅಸಮರ್ಥ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅದನ್ನ ಹ್ಯುಮಿಲೇಟ್ ಮಾಡಿ ಮಾತಾಡಿದ್ರೆ ಹಂಗೆ ಹೇಳೋದು ಕೂಡ ಅಫೆನ್ಸ್ ಆಗ್ತದೆ. ಮತ್ತೆ ಅದು ಸೆಕ್ಷನ್ 92 ಅಡಿಯಲ್ಲಿ 6 ತಿಂಗಳಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆಗೂ ಕೂಡ ಕಾರಣ ಆಗ್ತದೆ. ಸರ್, ಈಗ ಇಲ್ಲಿ ನಾವು ಈ ಸ್ಟೇಟ್ ಕಮಿಷನ್ ಕರ್ನಾಟಕ ಶೇಷಾದ್ರಿಪುರಂ ನೀವು ಹೇಳಿದ್ರ ವಿಲಾಸ, ಅಲ್ಲಿ ಹೋದ್ರೆ ಆ ವಿಶೇಷ ಚೇತನರು ಹೋಗಿ ಒಂದು ಕಂಪ್ಲೇಂಟ್ ಕೊಡಕ್ ಹೋಗಿ ಅವರು ಕಂಪ್ಲೇಂಟ್ ತಗೊಳಕ್ಕೆ ಡಿಲೇ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಏನೇ ಮಾಡಿದ್ರೆ ಇನ್ನೊಂದು ಆಪ್ಷನ್ ಏನಿದೆ ನೋಡಿ. ವಿಶೇಷ ಚೇತನರಿಗೆ ಅಂತ ಮಾಡಿರ್ತಕ್ಕಂತಹ ಸ್ಪೆಷಲ್ ಆಕ್ಟ್ ಇದು. ಇದರ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಕಮಿಷನ್ ಆಯ್ತಲ್ಲ, ಸ್ಟೇಟ್ ಲೆವೆಲ್ ರಾಜ್ಯ ಆಯುಕ್ತರು ಏನಿರ್ತಾರೆ ಅವರು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾಕೆಂತಂದ್ರೆ ಅವರು ಅಷ್ಟು ಜವಾಬ್ದಾರಿಯುತ ಹುದ್ದೆಗೆ ತುಂಬಾ ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂತಹ ವ್ಯಕ್ತಿಯನ್ನೇ ಆಯುಕ್ತರಾಗಿ ಕೂರಿಸಿರ್ತಾರೆ. ಒಂದು ವೇಳೆ ಏನಾದ್ರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂತಹ ಕಮಿಷನ್ ಇಂದ ಅವರಿಗೆ ನ್ಯಾಯ ಸಿಗಲ್ಲ ಅಂತ ಇಟ್ಕೊಳ್ಳೋಣ. ಸೆಂಟ್ರಲ್ ಇದೆ, ಕೇಂದ್ರದಲ್ಲಿದೆ, ಚೀಫ್ ಕಮಿಷನರ್ ಅಂತ ಬರ್ತಾರೆ. ಸೊ ಅವ್ರ ಮುಂದೆ ಕೂಡ ಹೋಗಬಹುದು, ತಮ್ಮ ದೂರನ್ನ ಅಹವಾಲನ್ನ ಸಲ್ಲಿಸಬಹುದು. ಹಂಗಂತ ಇಲ್ಲಿಗೆ ಮೊದಲೇ ವಿಶೇಷ ಚೇತನರು ಇವ್ರು ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಕೇಸ್ ನಡೆಸಬೇಕು ಅಂತ ಏನಿಲ್ಲ. ಒಂದು ಇಮೇಲ್ ಮಾಡಿ ಕಳಿಸಿದ್ರು ಕೂಡ ಅವ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ. ಅಥವಾ ಒಂದು ಪತ್ರವನ್ನ ಬರೆದು ಅಥವಾ ಟೈಪ್ ಮಾಡಿಸಿ ಅದನ್ನ ಕಳ್ಸಿಕೊಟ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಮತ್ತೆ ಸ್ಪೆಷಲ್ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ಜವಾಬ್ದಾರಿಗಳು ಇರ್ತವೆ. ಯಾಕೆಂದ್ರೆ ಇದು ನಾರ್ಮಲ್ ಆಗಿರ್ತಕ್ಕಂತಹ ಸಂಸ್ಥೆ ಅಲ್ಲ. ಇದು ವಿಶೇಷವಾಗಿ ಮಾಡಿರ್ತಕ್ಕಂತಹ ಆಕ್ಟ್. ಮತ್ತೆ ವಿಶೇಷವಾಗಿ ಈ ಸ್ಪೆಷಲ್ ಎನಾಕ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಜವಾಬ್ದಾರಿಗಳಿರ್ತವೆ. ಆಯುಕ್ತರಿಂದ ಹಿಡಿದು ಆಯುಕ್ತರ ಕಚೇರಿ ಕೆಲಸ ಮಾಡತಕ್ಕಂಥ PO ಅವ್ರಿಗೆ ಎಲ್ಲರೂ ಕೂಡ ವಿಶೇಷ ಚೇತನರ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೋಬೇಕು. ಮತ್ತೆ ಅವ್ರ ಕಷ್ಟಗಳನ್ನ ಆಲಿಸ್ಬೇಕು. ಅವ್ರನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಸ್ಟೇಟ್ ಲೆವೆಲ್ ಕಮಿಷನ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಕನ್ಸಿಡರ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ನೇರವಾಗಿ ಚೀಫ್ ಕಮಿಷನರ್ನ ಅಥವಾ ಸೆಂಟ್ರಲ್ ಕಮಿಷನ್ ಅಪ್ರೋಚ್ ಮಾಡ್ಲಿಕ್ಕೆ ನಿಮ್ಗೆ ಎಲ್ಲಾ ಹಕ್ಕುಗಳು ಇದೆ. ಮತ್ತೆ ಅದನ್ನ ಮಾಡಬಹುದು ತಾವು. ಅದೇ ತರ ಸರ್, ಇವಾಗ ಒಬ್ರು ಕಂಪ್ಲೇಂಟ್ ಆಯ್ತು, ಅವ್ರನ್ನ ನಾವು ಪೊಲೀಸ್ ಅವರು ಇನ್ಸಲ್ಟ್ ಮಾಡಿದ್ರೆ ಪೊಲೀಸ್ ಅವ್ರ ಮೇಲೆ ಕ್ರಮ ಆಗುತ್ತೆ. ಅದೇ ತರ ಸ್ಟೇಟ್ ಕಮಿಷನ್ ನಲ್ಲಿ ಹೋಗಿ ಅಲ್ಲಿರೋ ಎಂಪ್ಲಾಯೀಸ್ ಏನಾದ್ರೂ ಇವ್ರನ್ನ ಒಂಥರ ಕೀಳ್ಮಟ್ಟಕ್ಕೆ ನೋಡಿ ಇವ್ರ ಕೆಲಸಗಳನ್ನು ತಗೊಂಡಿಲ್ಲ, ಇವ್ರ ಹತ್ರ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗೂ ಇದೇ ಶಿಕ್ಷೆ ಇದೆಯಾ?
ಖಂಡಿತವಾಗ್ಲೂ ಇದೆ. ಯಾಕೆಂತಂದ್ರೆ ನೋಡಿ, ಇದು ಸ್ಪೆಷಲ್ ಆಕ್ಟ್. ಪೊಲೀಸ್ ಅಂತಲ್ಲ, ಯಾವ ಅಧಿಕಾರಿಯೂ ಆದ್ರೂ ಸರಿ, ವಿಶೇಷಚೇತನರನ್ನ ಅಗೌರವದಿಂದ ನಡೆಸ್ಕೊಂಡ್ರೆ, ಅದು ಯಾವ ಅಧಿಕಾರಿ ಆದ್ರೂ ಆಗಿರ್ಲಿ, ಯಾವುದೇ ಸರ್ಕಾರಿ ನೌಕರ ಆಗಿರ್ಲಿ, ಆಯ್ತಲ್ಲ, ಪೊಲಿಟಿಷಿಯನ್ ಇರ್ಲಿ, ಎಲ್ರಿಗೂ ಅಪ್ಲಿಕೇಬಲ್ ಇದು. ವಿಶೇಷಚೇತನರ ಅಗೌರವದಿಂದ ನೋಡ್ಲಿಕ್ಕೆ ಅವಕಾಶವೇ ಇಲ್ಲ. ಅಗೌರವದಿಂದ ನಡೆಸ್ಕೊಂಡ್ರೆ ಅವ್ರು ಎಷ್ಟೇ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ಲಿ, ಎಷ್ಟೇ ದೊಡ್ಡ ಪೋಸ್ಟ್ ಇರ್ಲಿ, ಅವ್ರು ಆಯ್ತಲ್ಲ, ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನ 92 ಅಡಿಯಲ್ಲಿ, ಅಂದ್ರೆ RPWD 92 ಸೆಕ್ಷನ್ ಅಡಿಯಲ್ಲಿ ದಾಖಲಿಸ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಅವ್ರು ಯಾವ ವ್ಯಕ್ತಿ ಇನ್ಸಲ್ಟ್ ಮಾಡಿದ್ರು ಅಂತ, ಯಾವ್ದೋ ವ್ಯಕ್ತಿ ಇನ್ಸಲ್ಟ್ ಮಾಡ್ದ ಅಂದ್ರೆ ಅವನಿಗೆ ಸ್ಪೆಷಲ್ ಪ್ರಾವಿಷನ್ ಅಲ್ಲಿ ಅಥವಾ ಅವನಿಗೆ ಸ್ಪೆಷಲ್ ರೈಟ್ಸ್ ಏನಿರೋದಿಲ್ಲ, ಸ್ಪೆಷಲ್ ಪ್ರಿವಿಲೈಸ್ ಇರೋದಿಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೇನೆ. ವಿಶೇಷಚೇತನರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೆ ಸಮಾನತೆ ಸಿಗ್ಬೇಕು, ಮತ್ತೆ ಅವ್ರಿಗೆ ನ್ಯಾಯ ಸಿಗ್ಬೇಕು, ಮತ್ತೆ ಅವ್ರಿಗೆ ರಕ್ಷಣೆ ಸಿಗ್ಬೇಕು. ಈ ಕಾರಣಕ್ಕೋಸ್ಕರ ಮತ್ತೆ ಅವರು ಸಮಾಜದಲ್ಲಿ ಅಂದ್ರೆ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಬದುಕಲಿಕ್ಕೆ ಎಲ್ಲ ಅರ್ಹತೆಗಳಿವೆ, ಮತ್ತೆ ಅವಕಾಶಗಳಿವೆ, ಹಕ್ಕಿದೆ. ಸೊ ಈ ಕಾರಣಕ್ಕೋಸ್ಕರನೇ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ RPWD ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಅನ್ನ ಜಾರಿಗೆ ತಂದಿರೋದು. ಸೊ ಹೀಗಾಗಿ ಯಾರೋ ದೊಡ್ಡ ಮನುಷ್ಯ ಅಂದ್ಬಿಟ್ಟು ನಾನು ತಪ್ಪಿಸ್ಕೊಂಡ್ಬಿಡ್ಬಹುದು, ಯಾರೋ ಇವನು ವಿಕ್ಟಿಮು ಯಾರೋ ಸ್ಪೆಷಲ್ ಏಬಲ್ಡ್ ಪರ್ಸನ್ ಇದ್ದಾನೆ, ಅವ್ನ ಕೈಲಿ ಏನ್ ಮಾಡಕ್ಕಾಗುತ್ತೆ, ಈ ತರದ ಉದಾಸೀನ ದುರಹಂಕಾರವನ್ನ ಅವ್ರ ಹತ್ರ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರನೇ ಈ ಆಕ್ಟ್ ಅನ್ನು ತಂದಿರೋದು. ಸೊ ಹೀಗಾಗಿ ಈ ಕಾಯ್ದೆ ಅಡಿಯಲ್ಲಿ ಅವ್ರಿಗೆಲ್ಲ ಪ್ರೊಟೆಕ್ಷನ್ಸ್ ಇದೆ, ಮತ್ತೆ ಅವ್ರದನ್ನ ಬಳಕೆ ಮಾಡ್ಕೊಳ್ಬಹುದು. ಇದರಿಂದ ಯಾರಿಗೂ ವಿನಾಯಿತಿ ಇಲ್ಲ. ಸೊ ಯಾರು ತಪ್ಪು ಮಾಡಿದ್ರು, ಯಾರು ಹ್ಯೂಮಿಲೇಟ್ ಮಾಡಿದ್ರು, ಯಾರು ಅವ್ರಿಗೆ ಬೈದ್ರು, ಯಾರು ತೊಂದರೆ ಮಾಡಿದ್ರು, ಹರಾಸ್ಮೆಂಟ್ ಮಾಡಿದ್ರು, ಎಲ್ರ ವಿರುದ್ಧ ಕೂಡ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದು ಪೊಲೀಸ್ ಕಮಿಷನರ್ ಆಗಿದ್ರೆ ಅವ್ರಿಗೇನು ಅದು ವಿನಾಯಿತಿ ಇರೋದಿಲ್ಲ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಲೆವೆಲ್ ಇರೋ ಅಧಿಕಾರಿಯಾಗಿ ಮಾತಾಡೋದಿಲ್ಲ. ಯಾಕೆಂದ್ರೆ ಅವಾಗ ಆ ಲೆವೆಲಿನ ಜ್ಞಾನ ಇರುತ್ತೆ, ಮತ್ತೆ ಆ ಲೆವೆಲ್ನ ಶೈಕ್ಷಣಿಕ ಹಿನ್ನೆಲೆ ಇರುತ್ತೆ, ಮತ್ತೆ ಆ ಜವಾಬ್ದಾರಿ ಹುದ್ದೆಯಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಏನಾಗ್ತದೆ, ಈ ಕಾನ್ಸ್ಟೇಬಲ್ಗಳು, PSIಗಳು ಹೊಸದಾಗಿ ಬಂದಿರೋರು, ಇವ್ರಿಗೆ ಸ್ವಲ್ಪ ಅದು ಅಂದ್ರೆ ಅವ್ರನ್ನ ಈಸಿಯಾಗಿ ತಗೊಳ್ಳೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಇವ್ರಿಗೆ ಅನುಭವದ ಕೊರತೆ ಇರ್ತದೆ, ಮತ್ತೆ ಅಧಿಕಾರದ ಅಹಂ ಬೇರೆ ಜಾಸ್ತಿ ಆಗಿರ್ತದೆ ಕೆಲವು ಅಧಿಕಾರಿಗಳಿಗೆ. ಅದೆಲ್ಲ ನಾನು ಪೊಲೀಸರು ಅಂತಾನೆ ಅಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಇದ್ದಾರೆ. ಸೊ ಅವ್ರ ಹತ್ರ ಇವ್ರೇನಾದ್ರು ಫೆಸಿಲಿಟಿ ಕೇಳ್ಕೊಂಡು ಇವ್ರೊಂದು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋದ್ರೆ ಇವ್ರನ್ನ ಹಗುರವಾಗಿ ನಡೆಸ್ಕೊಳ್ಳೋದು, ಅಥವಾ ತುಚ್ಛವಾಗಿ ನಡೆಸ್ಕೊಳ್ಳೋದು, ಮಾತಾಡೋದು, ಇವ್ರಿಗೆ ನಮ್ಮನ್ನು ಏನ್ ಮಾಡಬಹುದು ಅನ್ನೋ ಮನಸ್ಥಿತಿಗಳಿರಬಹುದು. ಈ ರೀತಿಯಲ್ಲಿ ಅವರು ಕೆಟ್ಟದಾಗ ನಡೆಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಆದ್ರೆ ಕೆಟ್ಟದಾಗ ನಡೆಸ್ಕೊಂಡ್ರೆ ಅವ್ರಿಗೆ ಸೆಕ್ಷನ್ 92 ಅಡಿಯಲ್ಲಿ 6 ವರ್ಷದವರೆಗೆ 6 ತಿಂಗಳಿಂದ 5 ವರ್ಷದವರೆಗೆ ಶಿಕ್ಷೆ ಆಗುತ್ತೆ. ಇದನ್ನ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಜಸ್ಟ್ ಅದನ್ನ ಪ್ರೂವ್ ಮಾಡಿದ್ರೆ ಸಾಕು. ಸಂತ್ರಸ್ತ ಯಾರಿದ್ದಾರೆ ಅವ್ರದನ್ನ ನನಗೆ ಹ್ಯೂಮಿಲೇಷನ್ ಮಾಡಿದ್ರು, ಹಿಂಗ್ ಬೈದ್ರು, ಅಥವಾ ಹಿಂಗ್ ಅಂದ್ರು, ಅಥವಾ ನನ್ನ ಹಿಂಗ್ ತಳ್ಳಿದ್ರು, ಕೊನೆ ನೋಡಿ ವಿಶೇಷಚೇತನರನ್ನ ಜಸ್ಟ್ ತಳ್ಳಿದ್ರು ಕೂಡ ಅಫೆನ್ಸ್ ಆಗ್ತಾ ಇದ್ರೊಳಗೆ, ಆಯ್ತಲ್ಲ. ಅವ್ರಿಗೆ ಕೆಟ್ಟದಾಗ ಏನಾದ್ರು ಒಂದು ಮಾತು ಬೈದ್ರೆ ಅಫೆನ್ಸ್ ಆಗ್ತದೆ. ಜಸ್ಟ್ ನೀನು ಅಸಮರ್ಥನ ಒಂದೇ ಒಂದು ಪದ ಬಳಕೆ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಪನಿಷಬಲ್ ಅಫೆನ್ಸ್ ಅದು. ಸೊ ಹೀಗಾಗಿ ಅಧಿಕಾರಿ ವರ್ಗ ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಅಥವಾ ಬೇರೆ ಯಾವುದೇ ಗಣ್ಯ ವ್ಯಕ್ತಿ ಇರಬಹುದು, ಯಾರು ಬೌದ್ಧಿಕ ಕಂಪ್ಯಾಷನೇಟ್ ಮೈಂಡ್ ಸೆಟ್ ಇರ್ತದೆ, ಅಥವಾ ಸ್ವಲ್ಪ ಸಹಾನುಭೂತಿ ಇರ್ತಕ್ಕಂಥ ವ್ಯಕ್ತಿ ಇರ್ತಾರೆ, ಅವ್ರು ಯಾರು ಈ ತರ ನಡ್ಕೊಳ್ಳೋದಿಲ್ಲ. ಕೆಲವರಿಗೆ ಈ ತರದ್ದು ದುರಹಂಕಾರದ ಮನಸ್ಥಿತಿ ಇರ್ತದೆ. ಯಾಕೆಂದ್ರೆ ಇವ್ರ ಕಣ್ಣಲ್ಲಿ ಅವರು ಏನು ವಿಶೇಷಚೇತನರು ದುರ್ಬಲ ರೀತಿಯಲ್ಲಿ ಕಾಣ್ತಿರ್ತಾರೆ, ಅಥವಾ ದುರ್ಬಲರಿದ್ದಾರೆ ಅಂತ ಭಾವಿಸೋದೇ ಮೊದಲನೇದಾಗಿ ತಪ್ಪು. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ವಿಶೇಷಚೇತನರಿಗೆ ದೇವರು ಸಹಜವಾಗಿ ಒಂದಷ್ಟು ವಿಶೇಷ ಶಕ್ತಿಯನ್ನ ಕೊಟ್ಟಿರ್ತಾನೆ. ಒಂದು ವಿಚಾರದಲ್ಲಿ ಏನೋ ಅವ್ರಿಗೆ ಕೊರತೆ ಇದ್ರೆ, ಮತ್ತೊಂದು ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನೇ ದೇವರು ಕೊಟ್ಟಿರ್ತಾನೆ. ಸೊ ಹೀಗಾಗಿ ಅವ್ರನ್ನ ವಿಶೇಷಚೇತನರನ್ನ ಹಗುರವಾಗಿ ಯಾವ ಕಾರಣಕ್ಕೆ ಪರಿಗಣಿಸಬಾರದು, ಮತ್ತೆ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬಾರದು. ಮಾಡಿದ್ರೆ ಸೆಕ್ಷನ್ 92 ಅಡಿಯಲ್ಲಿ 6 ತಿಂಗಳಿಂದ 5 ವರ್ಷದ ಜೈಲು ಶಿಕ್ಷೆ ಎದುರಿಸಲಿಕ್ಕೆ ರೆಡಿ ಇದ್ರೆ ಅಂತ ಕೆಲಸನ ಮಾಡಬಹುದು. ಈ ನಿಮ್ಮ ಹತ್ರ ಎಷ್ಟು ಡಿಸಬಿಲಿಟೀಸ್ ಕೇಸ್ ಬಂದಿದೆ? ಹರಾಸ್ಮೆಂಟ್ ಪೊಲೀಸ್ ಕಡೆ ಎಲ್ಲ ಪಬ್ಲಿಕ್ ಇಂದ ಹರಾಸ್ಮೆಂಟ್ ಆಗಿರೋ ಕೇಸ್ಗಳು ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಈಗ ಒಂದಿಷ್ಟು ಪ್ರಕರಣಗಳನ್ನ ನಾನು ನಡ್ಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಪೊಲೀಸ್ ಕಡೆಯಿಂದ ಹ್ಯೂಮಿಲೇಷನ್ ಆಗಿರೋದು, ಮತ್ತೆ ಗೌರ್ಮೆಂಟ್ ಅಥಾರಿಟಿಗಳ ಕಡೆಯಿಂದ ಹ್ಯೂಮಿಲೇಷನ್ ಆಗಿರೋದು, ಇಂಥ ಪ್ರಕರಣ ನಡ್ಸ್ಕೊಳ್ತಾ ಇದ್ದೀನಿ. ಇಷ್ಟು ಪ್ರಕರಣಗಳು ಈ ಡೀಟೇಲ್ಸ್ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ, ಅದು ಬೇರೆ ಅರ್ಥ ಕೊಡ್ತದೆ. ಯಾರಿಗೆ ತೊಂದರೆ ಆಗಿರ್ತದೆ ಆಯ್ತಲ್ಲ, ಅವ್ರಿಗೆ ನಿಮ್ಮ ಸುತ್ತಮುತ್ತಲೇ ಯಾರೊಬ್ರು ಒಳ್ಳೆ ಲಾಯರ್ ಸಿಗ್ತಾರೆ, ಸಹಾನುಭೂತಿ ಇರ್ತಕ್ಕಂತಹ ವಕೀಲರು ಸಿಗ್ತಾರೆ. ಸೊ ಅಂತವ್ರನ್ನ ಭೇಟಿಯಾಗಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. RPWD ಆಕ್ಟ್ ಅಂತ ಒಂದಿದೆ, ನೀವು ತಗೊಂಡು ಕೂಡ ಓದಬಹುದು ಆಯ್ತಲ್ಲ. ನೀವು ತಗೊಂಡು ಹೋದ್ರೆ ನಿಮ್ಗೂ ನಾಲೆಡ್ಜ್ ಬರುತ್ತೆ. ಸರ್ ಒಂದು ಕ್ವಶ್ಚನ್, ಈ ನೀವು ಹೇಳಿದ್ರಿ ನಿಮ್ಮ, ಯಾಕಂದ್ರೆ ನಮ್ಮ ಚಾನೆಲ್ಗೆ ತುಂಬಾ ಮೇಲ್ ಬಂತು, ತುಂಬಾ ಕಾಲ್ ಬಂದಿದೆ ಇದೇ ತರ. ಯಾಕಂದ್ರೆ ನಾವು RPWD ಆಕ್ಟ್ ವಿಡಿಯೋಗಳು ಮಾಡಿದ್ದೀರಿ. ಅವಾಗ ಅವ್ರು ಹೇಳೋದು ಲಾಯರ್ಸ್ಗೆ ಇದು ಬಗ್ಗೆ ಜ್ಞಾನ ಇಲ್ಲ. ವೈ RPWD ಆಕ್ಟ್ ಬಗ್ಗೆ ಲಾಯರ್ಸ್ಗೆ ನಾಲೆಜ್ ಇಲ್ಲ ಸರ್? ಅದು ಫಸ್ಟ್ ನೀವು ಹೇಳಿ. ನಿಮಗೆ ನಾಲೆಜ್ ಇದೆ,
ನಾನು ತುಂಬಾ ಲಾಯರ್ಗಳ ಹತ್ರ ಮಾತಾಡಿದ್ದೆ, ಅವರಿಗೂ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಲಾಯರ್ಗಳಿಗೆ ಅಂತ ಅಲ್ಲ, ಆಯ್ತಲ್ಲ, ಇದು ಲಾಯರ್ಗಳಿಗೆ ಅಂತ ಅಲ್ಲ, ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಕಾರಣಕ್ಕೆ ಅಂತ ಅಂದ್ರೆ ಇದು ಬಹಳ ಇತ್ತೀಚಿನ ಕಾನೂನು, ತುಂಬಾ ಹಿಂದಿಂದ ಇದ್ದಂತಹ ಕಾನೂನಲ್ಲ. ಆದ್ರೆ ಮುಂಚೆ ಇತ್ತು ಅಂದ್ರೆ ಈ RPWD ಆಕ್ಟ್ ಅಂತ ಇರಲಿಲ್ಲ. ಅದು ಮುಂಚೆ ಬೇರೆ ಟ್ರೀಟಿಗಳಲ್ಲಿ ಬೇರೆ ಬೇರೆ ಆಕ್ಟ್ ಇದರ ಅಡಿಯಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಈ ಕಾಯ್ದೆ ಬಂದಿದ್ದೇ 2016 ಅಲ್ಲಿ, 2016ರಲ್ಲಿ ಕಾಯ್ದೆ ಬಂದಿರೋದ್ರಿಂದ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಕಾಯ್ದೆಯನ್ನ ವಿಶೇಷವಾಗಿ ಇವ್ರಿಗೆ ವಿಶೇಷಚೇತನರಿಗೆ ಫೆಸಿಲಿಟಿಗಳನ್ನ ಕೊಡ್ತಕ್ಕಂತಹ ಸಂಸ್ಥೆಗಳೇನಿದಾವೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಅನ್ನ ಕೊಡಬೇಕು. ಇದಕ್ಕೂ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರೋರಿಗೆ, ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ನ ಹ್ಯಾಂಡಲ್ ಮಾಡೋರು ಇವರು, ನಾಳೆ ರಸ್ತೆಯಲ್ಲಿ ಟ್ರಾಫಿಕ್ ಅನ್ನ ಹ್ಯಾಂಡಲ್ ಮಾಡೋರು ಇವರು, ಸಾರ್ವಜನಿಕರ ಜೊತೆಗೆ ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಪೊಲೀಸರು. ಹೀಗಾಗಿ ಪೊಲೀಸರಿಗೆ ಈ ಕಾಯ್ದೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಈ ಕಾಯ್ದೆ ಬಗ್ಗೆ ಅವರಿಗೆ ಒಂದು ಸ್ಪೆಷಲ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿ ಅವರಿಗೆ ಈ ಮಾಹಿತಿ ತಿಳಿಸ್ಕೊಡ್ಬೇಕಾಗಿದೆ. ಮತ್ತೆ ನಮ್ಮ ವಕೀಲರಲ್ಲಿ ಈ ರೀತಿಯ ಪ್ರಕರಣಗಳನ್ನ ಯಾರು ನಡೆಸ್ತಾರೆ ಅವರಿಗೆ ಮಾತ್ರ ನಾಲೆಡ್ಜ್ ಇರುತ್ತೆ. ಅದು ಬಿಟ್ರೆ ಎಲ್ರಿಗೆ ಅದು ನಾಲೆಡ್ಜ್ ಇರೋದಿಲ್ಲ. ಯಾಕೆಂದ್ರೆ ಇದು ಸ್ಪೆಷಲ್ ಆಕ್ಟ್, ನಾನು ಮೊದಲೇ ಹೇಳಿದಾಗೆ ಸ್ಪೆಷಲ್ ಆಕ್ಟ್ ಅಡಿಯಲ್ಲಿ. ಮತ್ತೆ ಇನ್ನೊಂದು ವಿಶೇಷಚೇತನರಲ್ಲಿ ಬಹಳಷ್ಟು ಜನ ಸ್ವಲ್ಪ ಹಿಂದೇಟ್ ಹಾಕೊಂಡು ಯಾಕೆ ಅವ್ರಿಗೆ ಎದುರಾಕೊಳ್ಬೇಕು ಈ ತರ ಯೋಚಿಸ್ತಾರೆ. ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಮ್ಗೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಈ ಕಾಯ್ದೆ, ಇದರ ಉಪಯೋಗವನ್ನ ನೀವು ಪಡೆದುಕೊಳ್ಳಿ. ನಿಮ್ಗೆ ಯಾರ ಹತ್ರ ಅನ್ನಿಸ್ಕೊಂಡು ಅಥವಾ ಬಯಸ್ಕೊಂಡು ಅವ್ರ ಕಿರುಕುಳವನ್ನ ಅಥವಾ ಅವರ ಅವಮಾನವನ್ನ ಸಹಿಸ್ಕೊಂಡು ಬದುಕಬೇಕು ಅಂತ ಎಲ್ಲೂ ಇಲ್ಲ. ಎಲ್ರಿಗೂ ಈಕ್ವಲ್ ರೈಟ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಈಕ್ವಲ್ ರೈಟ್ಸ್ ಮೂಲಭೂತ ಹಕ್ಕಾಗಿನೇ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ವಿಶೇಷಚೇತನ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಈ ಕಾಯ್ದೆ ಬಹಳ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಯಾರು ಕೂಡ ನೋವನ್ನ ಅನುಭವಿಸ್ಕೊಂಡಿರ್ಬೇಕು ಅಂತ ಏನಿಲ್ಲ. ಮತ್ತೆ ಇನ್ನ ಈ ಕಾಯ್ದೆ ಬಗ್ಗೆ ಜನರಲಿ ಕೂಡ ಏನೋ ಅರಿವಿನ ಕೊರತೆ ಇದೆ. ಜನರಲಿ ಕೂಡ ಈ ಅವೇರ್ನೆಸ್ ತರಲಿಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬಹುದು. ಸೊ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಜಾರಿ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆಂತ ಅಂದ್ರೆ ವಿಶೇಷಚೇತನರು ಅಂದ್ರೆ ಸೊಸೈಟಿಯಲ್ಲಿ ಹಗುರವಾಗಿ ತಗೊಳ್ಳೋ ಜನರ ಸಂಖ್ಯೆ ಕೂಡ ಸಾಕಷ್ಟಿದೆ. ಸಹಾನುಭೂತಿ ಇರ್ತಕ್ಕಂತಹ ಜನರು ಹೆಂಗಿದಾರೋ ಅದೇ ರೀತಿಯಲ್ಲಿ ವಿಶೇಷಚೇತನರು ಅಂತ ಅಂದ್ರೆ ಬಹಳ ಹಗುರವಾಗಿ ತಗೊಳ್ಳೋರು ಅಥವಾ ಕೆಟ್ಟ ನಡೆಸ್ಕೊಳ್ಳೋ ಸಂಖ್ಯೆನೂ ಸಾಕಷ್ಟಿದೆ. ಸೊ ಹೀಗಾಗಿ ಸರ್ಕಾರ ಇಂಥದ್ದೊಂದು ಕಾಯ್ದೆ ಇದೆ, ಸೊ ಅವ್ರಿಗೂ ಹಕ್ಕುಗಳಿದ್ದಾವೆ. ಅವ್ರಿಗೆ ನೀವು ಹ್ಯುಮಿಲೇಟ್ ಮಾಡಬಾರ್ದು ಅಥವಾ ಅವಮಾನಿಸಬಾರ್ದು ಅಥವಾ ಅವ್ರನ್ನ ಹಗುರವಾಗಿ ಕಾಣಬಾರ್ದು. ಹರಾಜ್ ಮಾಡೋದು ಆಮೇಲೆ ವಿಚಾರ, ವೆರಿ ಫಸ್ಟ್ ಇದು ಈ ತರದ್ದು ಅಂದ್ರೆ ಅವ್ರನ್ನ ತುಚ್ಛವಾಗಿ ನೋಡಬಾರ್ದು. ಈ ನಾಲೆಡ್ಜ್ ಬರಬೇಕು ಜನರಲ್ಲಿ ಅಂತ ಅಂದ್ರೆ ಇದೊಂದು ಕಾಯ್ದೆ ಇದೆ, ಈ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಆ ಪ್ರೊಟೆಕ್ಷನ್ ಇದೆ. ನೀವೇನಾದ್ರೂ ಅವ್ರನ್ನ ಹಗುರವಾಗಿ ಹಗುರವಾಗಿ ನೋಡಿದ್ರೆ, ಅವಮಾನಿಸಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋ ವಿಚಾರವನ್ನ ಜನರಿಗೂ ತಿಳಿಸ್ಕೊಡ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗ್ತದೆ. ಮಾಡಿಲ್ಲ ಅಂತ ಅಂದ್ರೆ ಜನರಿಗೆ ಅವೇರ್ನೆಸ್ ಬರೋದಿಲ್ಲ. ಸೊ ಹಾಗಾಗಿ ಈ ನಿಟ್ಟಲ್ಲೂ ಕೂಡ ಮಾಡ್ಬೇಕಾಗ್ತದೆ. ಇನ್ನ ಈ ಕಾಯ್ದೆ ಬಗ್ಗೆ ನಾಲೆಡ್ಜ್ ಕೊರತೆ ಇರ್ಲಿಕ್ಕೆ ಕಾರಣ ಮೊದಲನೇದಾಗಿ ಬಹಳ ರೀಸೆಂಟ್ ಆಕ್ಟ್ 2016, ಅದು 10 ವರ್ಷ ಆಗಿದೆ. 10 ವರ್ಷ ಆದ್ರೂ ಕೂಡ ಜನರಲ್ ಅವೇರ್ನೆಸ್ ಇಲ್ಲ. ಮತ್ತೆ ಈ ಕಾಯ್ದೆ ಅಡಿಯಲ್ಲಿ ಫೈಟ್ ಮಾಡೋ ಸಂಖ್ಯೆ ಕಡಿಮೆ ಇದೆ. ಯಾರು ಫೈಟ್ ಮಾಡ್ತಾರೆ ಅಂತವ್ರು ಒಂದು ನಮಗೆ ಅಪ್ರೋಚ್ ಮಾಡಿದ್ರು. ಹೀಗಾಗಿ ನಾವು ಈಗ ಅದನ್ನ ತಿಳ್ಕೊಂಡ್ವಿ, ಈಗ ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ, ಅದು ಬೇರೆ ವಿಚಾರ. ಸೊ ಹಂಗಾಗಿ ಈ ಕಾಯ್ದೆ ಬಗ್ಗೆ ವಿಶೇಷವಾಗಿ ಮೊದಲನೇದಾಗಿ ವಿಶೇಷಚೇತನರು ಮೊದಲಾಗಿ ಕಾಯ್ದೆ ಬಗ್ಗೆ ಸಾಕಷ್ಟು ಮಾಹಿತಿನ ಇದು ಕಾಯ್ದೆಯನ್ನ ಓದ್ಕೊಂಡು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರಿಗಿರ್ತಕ್ಕಂತಹ ಸ್ಪೆಷಲ್ ಎಜುಕೇಶನ್ ಏನೆಲ್ಲ ಇದೆ, ಪ್ರೊಟೆಕ್ಷನ್ ಅವ್ರಿಗೆ ಸ್ಪೆಷಲ್ ಆಗಿ ಏನ್ ಕೊಟ್ಟಿದ್ದಾರೆ ಈ ಕಾಯ್ದೆ ಅಡಿಯಲ್ಲಿ, ಶೆಲ್ಟರ್ ಹೇಗೆ ತಗೊಳ್ಳೋದು, ಫುಡ್ ಹೇಗೆ ತಗೊಳ್ಬೇಕಾಗ್ತದೆ, ಆಯ್ತಲ್ಲ, ಇದೆಲ್ಲ ವಿಚಾರಗಳು. ಮತ್ತೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ, ಮತ್ತೆ ಯಾರ್ದು ಆಶ್ರಯದಲ್ಲಿ ಬದುಕೋ ಅವಶ್ಯಕ ಇಲ್ಲ, ಅವ್ರಿಗೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತಾನೆ ಒಂದು ಅಧ್ಯಾಯನ ಇದ್ರಲ್ಲಿ ಇಟ್ಟಿದ್ದಾರೆ, ಒಂದು ಚಾಪ್ಟರ್ ಇಟ್ಟಿದ್ದಾರೆ. ಅದರ ಅಡಿಯಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ಗಳಿಗೆ. ಅದು ಸಂಬಂಧಪಟ್ಟಾಗಿ ಸರ್ಕಾರಗಳು ಒಂದಷ್ಟು ಪಾಲಿಸಿಗಳನ್ನ ತರ್ತವೆ, ಯಾರಿಗೋ ಟೆಂಡರ್ ಕೊಡ್ತವೆ, ಏನೋ ಮಾಡ್ತವೆ, ಅದು ಯಾರಿಗೂ ಜನರಿಗೆ ತಲುಪೋದು ಬಹಳ ಕಡಿಮೆ. ಸೊ ಹೀಗಾಗಿ ಯಾರು ವಿಶೇಷಚೇತನರಿದ್ದಾರೆ ಅವರು ಇದನ್ನ ಮೊದಲನೇದಾಗಿ ಚೆನ್ನಾಗಿ ಓದಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ಮತ್ತೆ ಅವರ ಹಕ್ಕುಗಳಿಗೋಸ್ಕರ ಅವರು ಹೋರಾಡಬೇಕು. ಅವರು ಹೋರಾಟ ಮಾಡಿಲ್ಲ ಅಂತ ಅಂದ್ರೆ ಜನ ಒಂದ್ ಸೆಕೆಂಡ್ ಅವರನ್ನ ಹಗುರವಾಗಿ ತಗೊಳ್ತಾರೆ. ಹಗುರವಾಗಿ ತಗೊಳ್ಬಾರ್ದು, ಅವ್ರಲ್ಲೂ ವಿಶೇಷವಾದ ಶಕ್ತಿ ಇದೆ. ಸೊ ಹಂಗಾಗಿ ಮೊದಲನೇದಾಗಿ ಅವರು ಓದಿ ತಿಳ್ಕೊಂಡ್ರೆ, ಅವರು ಜಾಗೃತರಾದ್ರೆ, ಅವ್ರ ಹಕ್ಕುಗಳನ್ನ ತಿಳ್ಕೊಂಡ್ರೆ ಅವಾಗ ಏನ್ ಮಾಡಬಹುದು, ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಎದುರಿಸಬಹುದು. ಸೊ ಹಾಗಾಗಿ ವಿಶೇಷಚೇತನರು ಈ ಕಾಯ್ದೆಯನ್ನ ಕನ್ನಡದಲ್ಲೂ ಸಿಗುತ್ತೆ, ತಗೊಂಡು ಓದ್ತಕ್ಕಂಥ ಪ್ರಯತ್ನ ಮಾಡಿ. ಸರ್, ಇದು ಈ RPWD ಆಕ್ಟ್ ನಮ್ಮ ನ್ಯಾಯಾಲಯದಲ್ಲಿ ಯಾವ್ದಾ ಕೇಸ್ಗಳು ಮೈಲ್ ಸ್ಟೋನ್ ಆಗಿದೆಯಾ? ನೋಡಿ, ಈಗ ವಿಶೇಷಚೇತರ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಇರ್ತಕ್ಕಂಥ ಈ ವಿಶೇಷ ಕಾಯ್ದೆ ಅಡಿಯಲ್ಲಿ ಪ್ರಕರಣವೊಂದನ್ನು ಒಂದು ವಿಚಾರದಲ್ಲಿ ದಾಖಲಿಸಿರುವುದಿಲ್ಲ. ಒಬ್ಬ ವ್ಯಕ್ತಿಗೆ ಅವಮಾನ ಆಗಿರುತ್ತೆ. ಸೊ ಅವಮಾನ ಆಗಿದೆ ಅಂದ್ರೆ ಅವ್ರಿಗೆ ದೃಷ್ಟಿ ದೋಷ ಇರುತ್ತೆ, ಅವರನ್ನ ಯಾರೊಬ್ಬ ಅವಮಾನಿಸಿರ್ತಾನೆ.
ಅವಮಾನಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಹೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಸ್ವೀಕರಿಸಿದಂತಹ ಪೊಲೀಸರು ಅದರಲ್ಲಿ ಇದು ನಿನಗೆ ಅವಮಾನ ಆಗಿದೆ, ಅವಮಾನ ಆದ್ರೆ ಇದು ನನಗೆ ಇದರ ಅಡಿಯಲ್ಲಿ ಬರೋದಿಲ್ಲ, ನೀನು ಹೋಗಿ ಇದು ಡಿಫಾಮೇಶನ್ ಕೇಸ್ ಹಾಕೋ ಅವ್ರ ಮೇಲೆ ಅಂತ ಹೇಳಿ ವಿಶೇಷ ಚೇತನ ವ್ಯಕ್ತಿ ಯಾರು ಹೋಗಿರ್ತಾರೆ ಅವ್ರಿಗೆ ಕೇಸನ್ನ ತೆಗೆದುಕೊಳ್ಳದೆ NCR ಮಾಡಿ ಕಳ್ಸಿರ್ತಾರೆ. ಸೊ ಯಾವಾಗ ಪೊಲೀಸರು ಅದನ್ನ ನಾವು RPWD ಅಡಿಯಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಕ್ ಬರೋದಿಲ್ಲ, ನೀವು ಡಿಫಾಮೇಶನ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಸೊ ಆಗ ಅವರು ಹೈಕೋರ್ಟ್ ಅನ್ನು ಅಪ್ರೋಚ್ ಮಾಡ್ತಾರೆ. ನಮ್ಮಲ್ಲಿ ಹಾನರಬಲ್ ಹೈಕೋರ್ಟ್ ಈ ಪ್ರಕರಣವನ್ನು ವಿಚಾರಣೆ ಮಾಡುತ್ತೆ. ವಿಚಾರಣೆ ಮಾಡಿ ನೋಡಿ, ಇದು ವಿಚಾರದ ಈ ಪ್ರಕರಣದಲ್ಲಿ ಅವರಿಗೆ ಅವಮಾನ ಆಗಿದೆ. ಅವಮಾನ ಆಗಿರೋದು ಯಾರಿಗೆ? ವಿಶೇಷ ಚೇತನ ವ್ಯಕ್ತಿಗೆ. ವಿಶೇಷ ಚೇತನ ವ್ಯಕ್ತಿಗೆ ಅವಮಾನ ಆಗಿದೆ ಅಂದಾಗ ನೀವು ಬರೀ IPC ಅಲ್ಲಿ ಅಥವಾ ನೀವು ಮಾನಹಾನಿ ಮೊಕದ್ದಮೆಯನ್ನು ನೀವು ಹಾಕೊಂಡು ಹೋಗಿ ಅಂತ ಹೇಳ್ತಕ್ಕಂತಹದ್ದು ಸೂಕ್ತ ಅಲ್ಲ ಮತ್ತು ಅದು ಕಾನೂನು ಸಮ್ಮತವೂ ಅಲ್ಲ. ಹೀಗಾಗಿ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ RPWD ಆಕ್ಟ್ ಅಡಿಯಲ್ಲಿನೇ ಅಂದ್ರೆ ಸೆಕ್ಷನ್ 92 ಅಡಿಯಲ್ಲಿ ಪ್ರಕರಣವನ್ನು ನೀವು ದಾಖಲು ಮಾಡಿ ಯಾರು ತಪ್ಪಿತಸ್ಥ ಇದ್ದಾನೆ ಅವನ ವಿರುದ್ಧ ನೀವು ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಹೈಕೋರ್ಟ್ ಹೇಳುತ್ತೆ. ಅಂದ್ರೆ ವಿಶೇಷ ಚೇತನರಿಗೆ ಅವಮಾನ ಆಯಿತು ಅಂತ ಅಂದ್ರೆ ಆ ಅವಮಾನವನ್ನ ಡಿಫಾಮೇಶನ್ ಕೇಸ್ ಮುಂಚೆ ನಮ್ಮ IPC ಅಲ್ಲಿ 499 500 ಅಡಿಯಲ್ಲಿ ನಾವು ಕೇಸ್ಗಳನ್ನ ಫೈಲ್ ಮಾಡ್ತಾ ಇದ್ವಿ. ಅದು ಪ್ರಾವಿಷನ್ ನಂಬರ್ ಬೇರೆ ಆಗಿದೆ. ಸೊ ಇಲ್ಲಿ ಮಾನಹಾನಿ ಅಡಿಯಲ್ಲೇನೆ ನಾವು ಪ್ರಕರಣವನ್ನು ದಾಖಲಿಸಲಿಕ್ಕೆ ಹೋಗ್ತಕ್ಕಂತಹದ್ದು. ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ಏನಾದ್ರು ಅವಮಾನ ಆಯಿತು ಅಂದ್ರೆ ಅವ್ರಿಗೆ ನಾವೇನ್ ಮಾಡ್ತೀವಿ, ಮಾನಹಾನಿ ಪ್ರಕರಣ ದಾಖಲಿಸಲಿಕ್ಕೆ ಹೋಗ್ತೀವಿ, ಐದರ್ ಕ್ರಿಮಿನಲ್ ಆರ್ ಸಿವಿಲ್ ಇದನ್ನ ಮಾಡ್ತೀವಿ. ಆದ್ರೆ ವಿಶೇಷ ಚೇತನರಿಗೆ ಅವಮಾನ ಆಯಿತು ಅಂದ್ರೆ ಅದು ಅವಮಾನ ಆಗಿದ್ರು ಕೂಡ ಆಯ್ತಲ್ಲ, ಅದನ್ನ RPWD ಅಡಿ ಕಾಯ್ದೆ ಅಡಿಯಲ್ಲಿನೇ ಪ್ರಕರಣವನ್ನ ದಾಖಲಿಸಬೇಕು. ಈ ಬಗ್ಗೆ ಹೈಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದು, ಈ ಕಾಯ್ದೆ ಅಡಿಯಲ್ಲಿ ಏನು ಸೆಕ್ಷನ್ 92 ಅಡಿಯಲ್ಲಿ ಏನೊಂದು ಕೇಸನ್ನ ಅವ್ರಿಗೆ ಅವಮಾನ ಆಯಿತು ಅಥವಾ ಹ್ಯುಮಿಲೇಷನ್ ಆಯಿತು ಅಥವಾ ಹಲ್ಲೆ ಆಯಿತು ಅಥವಾ ಬೇರೆ ಅವ್ರಿಗೆ ಹರಾಸ್ಮೆಂಟ್ ಆಯಿತು ಅಥವಾ ಬಡದ್ರು ಅವ್ರಿಗೆ ಅಂದ್ರೆ ವಿಶೇಷ ಯಾವುದೇ ರೀತಿಯಲ್ಲಿ ಏನು ಅವ್ರಿಗೆ ಸಮಸ್ಯೆ ಆಗಿರ್ಲಿ, ತೊಂದರೆ ಆಗಿರ್ಲಿ, ಅಂದ್ರೆ ಕ್ರಿಮಿನಲ್ ಅಫೆನ್ಸ್ ರಿಲೇಟೆಡ್ ಆಯ್ತಲ್ಲ, ಅದರ ತೊಂದರೆ ಹೊಡೆಯೋದು ಬಡಿಯೋದು ಬೈಯೋದು ಮಾಡುತ್ತು ಅಂತ ಅಂದ್ರೆ ಪೊಲೀಸರಿಗೆ ದೂರನ್ನ ಕೊಟ್ರೆ ಆ ದೂರನ್ನ ಪೊಲೀಸರು RPWD ಸೆಕ್ಷನ್ 92 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರೆ ಮೊದಲಿಗೆ FIR ದಾಖಲಿಸ್ತಾರೆ. ಇನ್ ಕೇಸ್ ಅದ್ರ ಜೊತೆಗೆ ಅಡಿಷನಲ್ ಆಗಿ ಅಸಾಲ್ಟ್ ಮಾಡೋದು, ಹೊಡೆಯೋದು, ಥ್ರೆಟ್ ಮಾಡೋದು ಮಾಡಿದ್ರೆ ಅಂತ ಸಂದರ್ಭದಲ್ಲಿ BNS ಅಡಿಯಲ್ಲಿ ಏನು ಪ್ರಾವಿಷನ್ ಇದೆ ಆ ಪ್ರಾವಿಷನ್ ಅಡಿಯಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿರ್ತಾರೆ. ನಂತರ ತನಿಖೆ ಮಾಡಿ ಈ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ನಡೆಸಲಿಕ್ಕೆ ಬರೋದಿಲ್ಲ, ಇದು ಸೆಷನ್ಸ್ ಕೋರ್ಟ್ ಲೆವೆಲ್ ಕೋರ್ಟ್ಗೆ ಇದು ವಿಚಾರಣೆ ಬರಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ಕಾಯ್ದೆ ಅಡಿಯಲ್ಲಿ ಅಂದ್ರೆ RPWD ಅಡಿಯಲ್ಲಿ ದಾಖಲಾಗತಕ್ಕಂತಹ ಪ್ರಕರಣಗಳನ್ನ ಸ್ಪೆಷಲ್ ಕೋರ್ಟ್ ಮಾತ್ರ ಅಂದ್ರೆ ವಿಚಾರಣೆ ನಡೆಸಬಹುದು. ಹೀಗಾಗಿ ಅದು ಸೆಷನ್ಸ್ ಕೋರ್ಟ್ ಹಂತದ ನ್ಯಾಯಾಲಯ ಆಗಿರುತ್ತದೆ. ಸೊ ಜಿಲ್ಲಾ ಹಂತದ ನ್ಯಾಯಾಲಯ, ಆ ನ್ಯಾಯಾಲಯದ ಮುಂದೆ ಆ ಪ್ರಕರಣ ವಿಚಾರಣೆ ಆಗ್ತದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ. ಸೊ ಅದ್ರ ಜೊತೆಗೆ ಅದಕ್ಕೆ ವಿಶೇಷ ಅಭಿಯೋಜಕರು ಅಂತ ಸರ್ಕಾರ ನೇಮಕ ಮಾಡಬೇಕಾಗ್ತದೆ. ಅಂದ್ರೆ ಈ ಕಾಯ್ದೆಯಲ್ಲಿ ಯಾರಿಗೆ ನಾಲೆಡ್ಜ್ ಇರ್ತದೆ ಅಂತಹವರನ್ನ ಫೈಂಡ್ ಔಟ್ ಮಾಡಿ, ಯಾಕಂತಂದ್ರೆ ನಮ್ಮಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿದ್ದಾರೆ, ಅವರು ಓದ್ಕೊಂಡಿರ್ತಾರೆ ಇಲ್ಲ ಅಂತ ಅಲ್ಲ. ಆದ್ರೆ ಈ ಕಾಯ್ದೆ ಅಡಿಯಲ್ಲಿ ಈ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೆ ವಿಶೇಷವಾದ ಜ್ಞಾನ ಇರ್ತದೆ, ಸೊ ಅಂತವ್ರನ್ನ ಅಂದ್ರೆ ಸಂತ್ರಸ್ತನ ಪರವಾಗಿ ಸರ್ಕಾರ ಅವ್ರನ್ನ ನೇಮಕ ಮಾಡ್ಬೇಕಾಗ್ತದೆ. ಅಂದ್ರೆ ಈ ಪ್ರಕರಣ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡ್ತದೆ. ಹೀಗಾಗಿ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ವಿಶೇಷ ನ್ಯಾಯಾಲಯವೇ ವಿಚಾರಣೆ ನಡೆಸಬೇಕಾಗಿರ್ತದೆ. ಇದೆಲ್ಲವನ್ನು ಗಮನಿಸಿದಾಗ ಇದೊಂದು ಸ್ಪೆಷಲ್ ಆಕ್ಟ್, ಮತ್ತೆ ಈ ಸ್ಪೆಷಲ್ ಆಕ್ಟ್ ವಿಶೇಷ ಚೇತನನ್ನ ಅತ್ಯಂತ ಪ್ರಬಲವಾಗಿ ರಕ್ಷಣೆಯನ್ನು ಮಾಡ್ತದೆ. ಇದು ಇಂತಹ ಪ್ರಕರಣಗಳನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ವಿಚಾರಣೆ ವ್ಯಾಪ್ತಿ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಆಕ್ಟ್ ಅಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಕ್ಕೆ ಸ್ಪೆಷಲ್ ಕೋರ್ಟ್ ಎಸ್ಟಾಬ್ಲಿಷ್ ಆಗಬೇಕು. ಅದನ್ನ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಯಾವ ಸರ್ಕಾರ ಇರ್ತದೆ ಆ ಸರ್ಕಾರ, ಸೆಂಟ್ರಲ್ ಇನ್ ಕೇಸು ಟೆರಿಟೋರಿಯಲ್ ಇತ್ತು ಅಂದ್ರೆ ಅಲ್ಲಿ ಯಾವ ಸರ್ಕಾರ ಇರ್ತದೆ ಆ ಸರ್ಕಾರ ಸ್ಪೆಷಲ್ ಕೋರ್ಟ್ ನ ಎಸ್ಟಾಬ್ಲಿಷ್ ಮಾಡಿರ್ಬೇಕಾಗಿರ್ತದೆ. ಅಥವಾ ಅದಕ್ಕೆ ಯಾವ್ದಾದ್ರು ಒಂದು ಕೋರ್ಟಿಗೆ ಆ ಸ್ಪೆಷಲ್ ಕೋರ್ಟ್ ಪವರ್ ಅನ್ನ ಸೆಷನ್ಸ್ ಕೋರ್ಟ್ಗೆ ಕೊಟ್ಟಿರ್ಬೇಕಾಗಿರ್ತದೆ. ಆ ಸ್ಪೆಷಲ್ ಕೋರ್ಟ್ಗೆ ಈ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ವರ್ಗಾವಣೆ ಮಾಡ್ತಾರೆ. ಯಾಕೆಂದ್ರೆ ಕಾಯ್ದೆಯಲ್ಲಿ ಇದೆ, ಕಾಯ್ದೆ ಅಡಿಯಲ್ಲಿ ಆಗ್ತಕ್ಕಂತಹ ಯಾವುದೇ ಪ್ರಕರಣವನ್ನ ವಿಶೇಷ ನ್ಯಾಯಾಲಯ ವಿಚಾರಣೆ ಮಾಡಬೇಕಾಗಿರ್ತದೆ. ಸೊ ಹೀಗಾಗಿ ಇದು ಸ್ಪೆಷಲ್ ಕೋರ್ಟ್ಗೆ ಮೂವ್ ಆಗ್ತದೆ. ವಿಶೇಷ ಸರ್ಕಾರಿ ಅಭಿಯೋಜಕರ ನೇಮಕ ಮಾಡಬೇಕು ಅಂತ ಹೇಳ್ತದೆ. ಆ ಪ್ರಕಾರ ಸರ್ಕಾರ ವಿಶೇಷ ಈ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಒಳ್ಳೆ ನಾಲೆಡ್ಜ್ ಇರ್ತದೆ ಅಂತವ್ರನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಕ ಮಾಡಬೇಕಾಗ್ತದೆ. ಆವಾಗ ಅವರು ಆ ಪ್ರಕರಣವನ್ನ ಇದು ಸ್ಪೆಷಲ್ ಕೇಸ್ ಆಗಿಯೇ ಕನ್ಸಿಡರ್ ಆಗ್ತದೆ ಮತ್ತು ಸಂತ್ರಸ್ತರಿಗೆ ಹೆಚ್ಚಿನ ನ್ಯಾಯ ಸಿಗಲಿಕ್ಕೆ ಅವಕಾಶ ಸಿಗ್ತದೆ. ಸರ್, ಎಲ್ಲರಂಗೆ ವಿಶೇಷ ಚೇತನರು ಘನತೆಯಿಂದ ಬಾಳಕ್ಕೆ ಈ ಕಾಯ್ದೆ ತುಂಬಾ ಒಳ್ಳೆ ಕಾಯ್ದೆ. ಈ ಕಾಯ್ದೆ ಬಗ್ಗೆ ನೀವು ತುಂಬಾ ವಿಷಯಗಳನ್ನು ತಿಳಿಸಿದ್ದೀರಾ. ನಿಮಗೆ ಧನ್ಯವಾದಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ. ನಮಸ್ತೆ ಸರ್. ಖಂಡಿತವಾಗ್ಲೂ. ನಮಸ್ತೆ.